ನಿಮ್ಮೆಲ್ಲರ ಜೊತೆಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ತಂದೆ ಮಕ್ಕಳೊಟ್ಟಿಗೆ ಸಂಬಂಧ ಇರುವಾಗ ಮಾತ್ರ ತಂದೆಯಿಂದ ಆ ಮಕ್ಕಳಿಗೆ ಎಲ್ಲ ಸಿಗ್ತದೆ. ಆದರೆ ತಂದೆ ಮಕ್ಕಳ ಸಂಬಂಧನೇ ಇಲ್ಲ ಆದ್ರೆ ಇದ್ಯಾವುದು ಮಕ್ಕಳಿಗೆ ಸಿಗುವುದಿಲ್ಲ. ಸುಖ, ಸಮಾಧಾನ, ಸಂತೋಷ, ನೆಮ್ಮದಿ ಇವೆಲ್ಲ ತಂದೆಯಿಂದ ಮಕ್ಕಳಿಗೆ ಯಾವಾಗ ಸಿಗ್ತದೆ ಅಂದ್ರೆ ಅವರು ಎಲ್ಲಿ ತನಕ ಆ ಸಂಬಂಧದಲ್ಲಿರ್ತಾರೆ. ಅದೇ ಪ್ರಕಾರ ಇವತ್ತು ದೇವರು ನಮ್ಮೆಲ್ಲರ ಸಂಗಡ ಆತನು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಅದು ಯಾವ ಒಡಂಬಡಿಕೆ ಅಂದ್ರೆ ಸಂಬಂಧದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಓಕೆ, ಸೊ ಇವತ್ತು ಒಂದು ವಿಶೇಷವಾದಂಥ ವಾಕ್ಯವನ್ನು ನಾನು ನಿಮ್ಮ ಸಂಗಡ ಮಾತನಾಡಲಿಕ್ಕಿದ್ದೇನೆ. ಅದೇನಂದ್ರೆ God made covenant with you. ನಿಮ್ಮೆಲ್ಲರ ಜೊತೆಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಜೊತೆಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ನಾವು ದೇವರೊಟ್ಟಿಗೆ ಮಾಡಿಕೊಂಡಿಲ್ಲ, ಆದರೆ ನಮ್ಮೊಟ್ಟಿಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಆತನು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥ ದೇವರಾಗಿದ್ದಾರೆ. ಸೊ ಈ ವಿಷಯ ಬಹಳ ಅದ್ಭುತವಾದಂಥ ವಿಷಯ ಪ್ರಿಯರೇ. ನಿಜವಾಗ್ಲೂ ನಾವು ಕಲೀಲಿಕ್ಕಿರುವಂಥ ವಿಷಯ ಏನಂದ್ರೆ ನಮ್ಮೆಲ್ಲರ ಸಂಗಡ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಆ ಒಡಂಬಡಿಕೆ ಎಂಥದ್ದು, ಯಾವುದು ಎಂಬುದಾಗಿ ನಾವು ಇವತ್ತು ಕಲೀಲಿಕ್ಕಿದ್ದೇವೆ. ಎಲ್ಲರೂ ಸತ್ಯವೇದದಲ್ಲಿ ಮಲಾಕಿಯ ಪುಸ್ತಕಕ್ಕೆ ನಾವು ತಿರುಗಿಸೋಣ. ಹಳ ಒಡಂಬಡಿಕೆಯ ಕೊನೆಯ ಪುಸ್ತಕ ಮಲಾಕಿ ಗ್ರಂಥ. ಹಳ ಒಡಂಬಡಿಕೆಯ ಕೊನೆಯ ಪುಸ್ತಕ ಮಲಾಕಿ ಪುಸ್ತಕ. ಅದರಲ್ಲಿ 2ನೇ ಅಧ್ಯಾಯ 5ನೇ ವಾಕ್ಯ ದಯಮಾಡಿ ಎಲ್ಲರೂ ಓದಿಕೊಳ್ಳೋಣ. ಎಸ್, ದೇವರು ಮಾಡಿಕೊಂಡ ಒಡಂಬಡಿಕೆ ಬಗ್ಗೆ ಮಲಾಕಿ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ಅವರು ಅಂತ ಹೇಳುವಾಗ ಇದು ಲೇವಿಯರಿಗೋಸ್ಕರ ಮಾಡಿಕೊಂಡಂತ ಒಂದು ಒಡಂಬಡಿಕೆ. ಅವರು ಅಂದ್ರೆ ಯಾರು ಅಂದ್ರೆ ಲೇವಿಯ ಕುಲ. ಯಾರು ಈ ಲೇವಿಯ ಕುಲದವರು ಅಂದ್ರೆ ದೇವರಿಗೋಸ್ಕರ ಮೀಸಲಾದಂತ ಜನರು, ದೇವರು ಆದುಕೊಂಡಂತ ಸ್ವಕೀಯ ಜನರು, ದೇವರ ಸೇವೆ ಮಾಡುವುದಕ್ಕೋಸ್ಕರ ಇರುವ ಯಾಜಕ ವರ್ಗದವರು, ಲೇವಿ ಕುಲ. ಈ ಕುಲದವರಿಗೆ ಆತನು ಹೇಳ್ತಾ ಇದ್ದಾನೆ, ಅವರೊಂದಿಗೆ ನಾನು ಮಾಡಿಕೊಂಡ ಒಡಂಬಡಿಕೆಯಲ್ಲಿ ಜೀವ ಮತ್ತು ಸುಖ ಇದೆ ಎಂಬುದಾಗಿ. ಅದರಂತೆ ಇವುಗಳನ್ನು ಅವರಿಗೆ ನಾನು ದಯಪಾಲಿಸಿದೆ. ಅದೇ ರೀತಿಯಾಗಿ ನಾನು ಅವರಿಗೆ ಒಡಂಬಡಿಕೆಯಲ್ಲಿ ಒಂದು ವಿಧಿಯನ್ನು ಕೊಟ್ಟೆ, ಅದು ಭಯಭಕ್ತಿ. ಅದರಂತೆ ಅವರು ನನ್ನಲ್ಲಿ ಭಯಭಕ್ತಿ ಇಟ್ಟು ನನ್ನ ನಾಮಕ್ಕೆ ಅಂಜಿದರು. ಪ್ರಿಯರೇ, ಇದು ಕೇವಲ ಲೇವಿ ಕುಲದವರಿಗೆ ಅಲ್ಲ, ಇವತ್ತು ದೇವರನ್ನ ನಂಬಿದಂತ ಪ್ರತಿಯೊಬ್ಬರು ಆ ಕುಲದವರಾಗಿ ಮಾರ್ಪಟ್ಟಿದ್ದಾರೆ. ಪೇತ್ರನ ಪತ್ರಿಕೆಯಲ್ಲಿ ನಮಗೆ ಬರೆಯಲ್ಪಟ್ಟಿದೆ, ನಾವು ಕತ್ತಲೆ ಒಳಗಡೆ ಇದ್ವಿ, ಆದರೆ ದೇವರು ತನ್ನ ಆಶ್ಚರ್ಯಕರವಾದ ಬೆಳಕಿನಿಂದ ನಮ್ಮನ್ನ ಆರಿಸಿ ಪ್ರತ್ಯೇಕಿಸಿ ಈ ಕುಲದವರನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾರೆ. ಯಾಜಕ ವರ್ಗದವರನ್ನಾಗಿ ಮಾಡಿದ್ದಾರೆ, ರಾಜವಂಶಸ್ಥರನ್ನಾಗಿ ಮಾಡಿದ್ದಾರೆ, ಸ್ವಕೀಯ ಪ್ರಜೆಯನ್ನಾಗಿ ಮಾಡಿದ್ದಾರೆ. ಅದರ ಅರ್ಥ ಈ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ. ದೇವರು ಮಾಡಿದ ಈ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇದ್ದಾನೆ. ಯಾರಂದ್ರೆ ಆತನ ನಂಬಿದಂತವನು. ಹಾಗಾದ್ರೆ ಈ ಒಡಂಬಡಿಕೆ ಎಂತ ಒಡಂಬಡಿಕೆ ಆಗಿದೆ? ಮೊದಲನೇದಾಗಿ ಅಲ್ಲಿ ಹೇಳ್ತದೆ, ನಾನು ಅವರ ಸಂಗಡ ಮಾಡಿಕೊಂಡಂತ ಒಡಂಬಡಿಕೆ ವಾಗ್ದಾನ ಏನು? ಅದು ಜೀವ ಮತ್ತು ಸುಖ. ಪ್ರಿಯರೇ,
ಜೀವ ಮತ್ತು ಸುಖ ಅನ್ನುವಾಗ ಇದು ಸಂಬಂಧವನ್ನು ಸೂಚಿಸ್ತದೆ. ಏನೇ ಸೂಚಿಸ್ತದೆ ಹೇಳ್ರಿ. ಕುಟುಂಬದಲ್ಲಿ ತಂದೆ ಮಕ್ಕಳು ಒಂದು ಸಂಬಂಧ. ತಂದೆ ಜವಾಬ್ದಾರಿ ಮಕ್ಕಳನ್ನ ಸಾಕುವಂಥದ್ದು. ಅದರ ಅರ್ಥ ಆ ಮಕ್ಕಳಿಗೆ ಬೇಕಾದ ಪೋಷಣೆ, ಆ ಮಕ್ಕಳಿಗೆ ಬೇಕಾದ ಸಂತೋಷ, ಸಮಾಧಾನ ಕೊಡುವಂಥದ್ದು. ಅದೇ ಜೀವ ಮತ್ತು ಸುಖ. ತಂದೆ ಮಕ್ಕಳೊಟ್ಟಿಗೆ ಸಂಬಂಧ ಇರುವಾಗ ಮಾತ್ರ ತಂದೆಯಿಂದ ಆ ಮಕ್ಕಳಿಗೆ ಎಲ್ಲ ಸಿಗ್ತದೆ. ಆದರೆ ತಂದೆ ಮಕ್ಕಳ ಸಂಬಂಧನೇ ಇಲ್ಲ ಆದರೆ ಇದ್ಯಾವುದು ಮಕ್ಕಳಿಗೆ ಸಿಗುವುದಿಲ್ಲ. ಸುಖ, ಸಮಾಧಾನ, ಸಂತೋಷ, ನೆಮ್ಮದಿ ಇವೆಲ್ಲ ತಂದೆಯಿಂದ ಮಕ್ಕಳಿಗೆ ಯಾವಾಗ ಸಿಗ್ತದೆ ಅಂದ್ರೆ ಅವರು ಎಲ್ಲಿ ತನಕ ಆ ಸಂಬಂಧದಲ್ಲಿರ್ತಾರೋ. ಅದೇ ಪ್ರಕಾರ ಇವತ್ತು ದೇವರು ನಮ್ಮೆಲ್ಲರ ಸಂಗಡ ಆತನು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಅದು ಯಾವ ಒಡಂಬಡಿಕೆ ಅಂದರೆ ಮೊದಲನೇ ಒಡಂಬಡಿಕೆ. ನಾನು ಬೇಗ ಮುಗಿಸ್ತೇನೆ. ಓಕೆ, ಸೊ ಯಾವ ಒಡಂಬಡಿಕೆ ಅದು ಎಲ್ರಿಡ್ರಿ? ದ ಕವನೆಂಟ್ ಆಫ್ ರಿಲೇಶನ್ಶಿಪ್. ಎಲ್ರಿಡ್ರಿ? ಸಂಬಂಧದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಎಲ್ರಿಡ್ರಿ? ದೇವರು ನಮ್ಮೊಟ್ಟಿಗೆ ಸಂಬಂಧದ ಒಡಂಬಡಿಕೆಯನ್ನು ಮಾಡಿದ್ದಾರೆ. ಸಿ ಪ್ರಿಯರೇ, ರಿಲೇಶನ್ಶಿಪ್ ಇಲ್ಲಿ ನೋಡ್ರಿ. ಲೇವಿ ಆಲ್ವೇಸ್ ಸ್ಟ್ಯಾಂಡ್ಸ್ ಫಾರ್ ಗಾಡ್ ರಿಲೇಶನ್ಶಿಪ್, ನಾಟ್ ವರ್ಡ್ಲಿ ರಿಲೇಶನ್ಶಿಪ್. ಅಂದ್ರೆ ದೇವರು ಲೇವಿಯರನ್ನ ಆರಿಸಿಕೊಳ್ಳುವಾಗ, ದೇವರು ಲೇವಿಯರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡಾಗ ಅದೇ ಪ್ರಕಾರ ಲೇವಿಯವನು ಯಾವಾಗಲೂ ಲೇವಿ ಕುಲದವರು ದೇವರ ಸಂಬಂಧವನ್ನು ಬಯಸ್ತಾ ಇದ್ರು, ಲೋಕದ ಸಂಬಂಧವಲ್ಲ. ದೇವರು ಇವತ್ತು ಅದೇ ಪ್ರಕಾರ ನಿನ್ನೊಟ್ಟಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಬೇಕೆಂಬುದಾಗಿ ಬಯಸಿ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಆದರೆ ದೇವರನ್ನು ನಂಬಿದ ಜನರು ದೇವರ ಸಂಬಂಧಕ್ಕಿಂತ ಹೆಚ್ಚಾಗಿ ಲೋಕ ಸಂಬಂಧವನ್ನು ಪ್ರೀತಿಸ್ತಾ ಇದ್ದಾರೆ. ನೀವು ನೋಡ್ರಿ, ದೇವರ ಸಂಬಂಧಕ್ಕಿಂತ ಹೆಚ್ಚಾದ ಸಂತೋಷ ನಮಗೆ ಲೋಕದ ಸಂಬಂಧದಲ್ಲಿದೆ. ಆದರೆ ನಾವು ಆ ಲೋಕದಲ್ಲಿ ಇರುವಾಗ ದೇವರು ನಮ್ಮನ್ನು ಅಲ್ಲಿಂದ ಬಿಡುಗಡೆ ಮಾಡಿದ್ದಾನೆ. ಬಟ್ ಆದರೂ ನಾವು ಲೋಕದ ಸಂಬಂಧದಲ್ಲಿ ಹೆಚ್ಚಾಗಿ ಸಂತೋಷ ಪಡ್ತೇವೆ, ಲೋಕದ ಸಂಬಂಧದಲ್ಲಿ ಹೆಚ್ಚಾಗಿ ನಾವು ಇರಲಿಕ್ಕೆ ಪ್ರಯತ್ನ ಪಡ್ತೇವೆ, ದೇವರ ಸಂಬಂಧದಲ್ಲ. ಪ್ರಿಯರೇ, ದೇವರು ನಿಮ್ಮನ್ನು ಇಷ್ಟು ಪ್ರೀತಿಸ್ತಾನಂದ್ರೆ ಆತ ನಿಮಗೆ ದೇವರಾಗಿರ್ಲಿಕ್ಕೆ ಇಷ್ಟಪಡುವುದಿಲ್ಲ, ನಿಮಗೆ ತಂದೆಯಾಗಿರ್ಲಿಕ್ಕೆ ಇಷ್ಟಪಡ್ತಾನೆ. ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನ ಇನ್ನು ಮುಂದೆ ಶಿಷ್ಯರನ್ನುವುದಿಲ್ಲ, ಆಳುಗಳನ್ನುವುದಿಲ್ಲ, ಸ್ನೇಹಿತರೆಂಬುದಾಗಿ ಹೇಳ್ತಾನೆ. ಅರ್ಥ ಏನು? ದೇವರು ಯಾವಾಗಲೂ ನಿಮ್ಮೊಟ್ಟಿಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಸಂಬಂಧದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಯಾರಾದ್ರೂ ನಿಮ್ಮ ಸಂಬಂಧಿಕರನ್ನು ನೋಡುವಾಗ ಏನಂತ ಇಂಟ್ರೊಡ್ಯೂಸ್ ಮಾಡ್ತೀರಿ? ಹಿ ಈಸ್ ಮೈ ರಿಲೇಟಿವ್. ಅಂದ್ರೆ ಏನು? ರಿಲೇಶನ್ಶಿಪ್ ಅರ್ಥ ಗೊತ್ತಾ ನಿಮಗೆ? ಏನು ಅಂದ್ರೆ ಏನು? ಸಂಬಂಧ ಅರ್ಥ ಏನು? ಅಲ್ಲ, ಮತ್ತೆ ಸಂಬಂಧದ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ರಿಲೇಶನ್ಶಿಪ್? ಮಾತಾಡ್ರಿ. ರಕ್ತ ಹಂಚಿಕೊಂಡವರು ಅಂತ ಏನ್ ಹೇಳ್ರಿ? ಸಂಬಂಧಿಕರಂದ್ರೆ ಏನ್ ಗೊತ್ತಾ? ಸೇಮ್ ಬ್ಲಡ್. ವಿ ಆರ್ ಆಫ್ ಸೇಮ್ ಬ್ಲಡ್. ನಾವು ರಕ್ತ ಸಂಬಂಧಿಕರು ಅಂತಾರೆ. ಅರ್ಥ ಏನು? ರಕ್ತವನ್ನು ಹಂಚಿಕೊಂಡವ್ರ. ಅರ್ಥ, ನಿನ್ನ ದೇಹದಲ್ಲಿ ಹರಿಯುವ ರಕ್ತಕ್ಕೂ ಅವರ ದೇಹದಲ್ಲಿ ಹರಿಯುವ ರಕ್ತಕ್ಕೂ ಸಂಬಂಧ ಇದೆ. ದಟ್ ಈಸ್ ಕಾಲ್ಡ್ ರಿಲೇಶನ್ಶಿಪ್. ಇವತ್ತು ದೇವರು ಬಯಸುವುದೇನು? ಅದೇ ರಕ್ತ ಸಂಬಂಧ ನಿನ್ನ ಜೊತೆಗೆ. ಯಾರ್ರೀ ದೇವರು? ಸಕಲವನ್ನು ಸೃಷ್ಟಿಸಿ ಮಾಡಿದ ದೇವರು. ನಾವ್ಯಾರು? ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟ ನರ ಮನುಷ್ಯರು. ನಮಗೂ ದೇವರಿಗೆ ಏನು ಸಂಬಂಧ? ಆದ್ರೆ ದೇವರು ಬಯಸ್ತಾನೆ ನಿನ್ನೊಟ್ಟಿಗೆ ಸಂಬಂಧದಲ್ಲಿರ್ಬೇಕೆಂಬುದಾಗಿ. ಎಂಥ ಸಂಬಂಧ? ರಕ್ತ ಬಾಂಧವ್ಯ, ತಂದೆ ಮಕ್ಕಳ ಸಂಬಂಧ. ನೀವು ಆತನಿಗೆ ಮಕ್ಕಳಾಗಿರಬೇಕು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಯಾರ್ಯಾರು ಆತನನ್ನು ನಂಬಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಅರ್ಥ ಏನು? ಅವರು ಇನ್ನೂ ಕಾಮದಿಂದ ಹುಟ್ಟಲಿಲ್ಲ,
ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಅವರು ದೇವರಿಂದಲೇ ಹುಟ್ಟಿದವರು. ಇಂಥ ಸಂಬಂಧವನ್ನು ದೇವರ ಒಟ್ಟಿಗೆ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಬಟ್ ನನ್ನ ಪ್ರಶ್ನೆ, ಆ ಸಂಬಂಧವನ್ನು ನೀವೆಷ್ಟು ಗೌರವಿಸ್ತಾ ಇದ್ದೀರಿ? ಎಷ್ಟು ನೀವು ಗೌರವಿಸ್ತಿದ್ದೀರಿ? ದೇವರು ನಿಮ್ಮನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಪ್ರಿಯರೇ. ಓಕೆ, ಈ ಮಲಾಕಿ ಗ್ರಂಥದಲ್ಲಿ ನಾವು ಏನು ನೋಡಿದೀವಿ? ಅವರೊಡಕ್ಕೆ ಮಾಡಿಕೊಂಡಂತ ಒಡಂಬಡಿಕೆಯಲ್ಲಿ ಜೀವ ಸುಖವನ್ನು ದೇವರು ಬಯಸ್ತಾರೆ. ನಿಮ್ಮ ಬಗ್ಗೆ ಯಾವಾಗಲೂ ದೇವರು ಕೇಡು ಬಯಸುವುದಿಲ್ಲ, ನಿಮ್ಮ ವಿಷಯದಲ್ಲಿ ಸುಖವನ್ನೇ ಬಯಸ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 10:10 ಹೇಳ್ತಾರೆ, ನಾನು ಬಂದಿದ್ದೆ ನಿಮಗೆ ಜೀವ ಕೊಡಲಿಕ್ಕೆ. ಅರ್ಥ, ನೀವು ಯಾವಾಗಲೂ ನನ್ನೊಟ್ಟಿಗೆ ಸಂಬಂಧದಲ್ಲಿರಬೇಕು. ನಿಮ್ಮ ಸಂಬಂಧ ನಿರಂತರವಾಗಿರಬೇಕು. ಅರ್ಥ ಏನು? ಶಾಶ್ವತವಾಗಿ ನೀವು ದೇವರ ಜೊತೆಗಿರ್ಬೇಕನ್ನು ದೇವರು ಬಯಸ್ತಾನೆ. ತಂದೆ ಬಯಸುವಂಥದ್ದೇನು? ಮಕ್ಕಳು ಯಾವಾಗಲೂ ತನ್ನ ಕಣ್ಮುಂದೆ ಇರಬೇಕು. ನಾನು ಸಾಯೋ ತನಕ ನನ್ನ ಮಕ್ಕಳು ನನ್ನ ಕಣ್ಮುಂದೆ ಇರಬೇಕು. ದಟ್ ಈಸ್ ಕಾಲ್ಡ್ ರಿಲೇಶನ್ಶಿಪ್. ಆದರೆ ನನ್ನ ಪರಲೋಕದ ತಂದೆ ಆತನೆಂದಿಗೂ ಸಾಯುವುದಿಲ್ಲ. ಆತನು ಬಯಸುವುದೇನು? ನಿರಂತರವಾಗಿ ನೀವೆಲ್ಲರೂ ಆತನ ಸಂಗಡ ಇರಬೇಕು, ನಿರಂತರವಾಗಿ ಆತನ ಜೊತೆಗೆ ಪರಲೋಕದಲ್ಲಿರಬೇಕು. ಇದು ದೇವರು ಬಯಸುವಂಥದ್ದು. ಬಟ್ ಸಮಸ್ಯೆ ಏನು ಗೊತ್ತಾ? ಇವತ್ತು ಆ ಸಂಬಂಧವನ್ನು ನಾವು ಬಯಸ್ತಾ ಇಲ್ಲ. ನಿಮ್ಮನ್ನು ಎಂದಿಗೂ ದೇವರು ತಳ್ಳಿ ಬಿಡುವುದಿಲ್ಲ ಪ್ರಿಯರೇ. ಇದುವರೆಗೂ ನಾವೆಷ್ಟು ಅಪನಂಬಿಕೆಸ್ಥರಾಗಿ ನಡೆದಿದ್ದೇವೆ, ಹೌದಾ? ದೇವರ ವಿಷಯದಲ್ಲಿ ಎಷ್ಟು ಅಪನಂಬಿಕೆಸ್ಥರಾಗಿದ್ದೇವೆ. ದೇವರಿಗೆ ಇಷ್ಟವಿಲ್ಲದ ಎಷ್ಟೋ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಆದರೂ ದೇವರು ನಿಮ್ಮನ್ನು ನೋಡುವಾಗ ಅನ್ಯರು, ಬೇರೆಯವರು ಅಂತ ನೋಡುವುದಿಲ್ಲ ಪ್ರಿಯರೇ. ನೀವು ದೇವರನ್ನು ನೋಡುವಾಗ ಏನಂತ ನೋಡ್ಬೋದು? ಅಯ್ಯೋ ದೇವರೇ, ನನ್ನನ್ನು ಎಲ್ಲಿ ಶಿಕ್ಷಿಸ್ತಾರೋ, ನಾನು ಭಾಳ ದೊಡ್ಡ ತಪ್ಪು ಮಾಡಿದ್ದೇನೆ, ಪಾಪಗಳನ್ನು ಮಾಡಿದ್ದೇನೆ, ಅಯ್ಯೋ ದೇವರು ನನ್ನನ್ನು ಎಲ್ಲಿ ಶಿಕ್ಷೆಗೆ ಗುರಿ ಮಾಡ್ತಾರೋ. ಬಟ್ ದೇವರು ಎವ್ರಿ ಡೇ ನಿನ್ನನ್ನು ನೋಡ್ತಿರ್ತಾರೆ. ಏನು ಗೊತ್ತಾ? ನನ್ನ ಮಗ ಯಾವಾಗ ವಾಪಸ್ ಬರ್ತಾನೆ, ನನ್ನ ಮಗಳು ಯಾವಾಗ ವಾಪಸ್ ಬರ್ತಾರೆ. ದಾರಿ ತಪ್ಪಿದ ಮಗನ ಸ್ಟೋರಿ ನೀವು ಓದಿದಿರಿ, ಲೂಕನ್ ಬರೆದ ಸುವಾರ್ತೆ 15:20 ಓದ್ರಿ. ನಮ್ಮೆಲ್ಲರಿಗೂ ಸ್ಟೋರಿ ಗೊತ್ತಿದೆ. ಆ ಮಗ ಅಪ್ಪನಿಂದ ದೂರ ಹೋಗುವಾಗ ಅಪ್ಪನ ಎಲ್ಲ ಆಸ್ತಿ ಅಂತಸ್ತನ್ನು ಹೊಡ್ಕೊಂಡು ತಂದೆನೇ ಬೇಡ, ತಂದೆ ಆಸ್ತಿ ಬೇಕು ಅಂತ ಹೋದಂಥ ವ್ಯಕ್ತಿ ಹಾಳಾಗಿ ಹೋದಾಗ, ಆದರೆ ಅಪ್ಪ ಏನು ಮಾಡ್ತಿದ್ದಾನೆ? ಅವನು ಇನ್ನೂ ದೂರದಲ್ಲಿರುವಾಗ ಓಕೆ, ಸಿ ದಿಸ್ ಈಸ್ ಕಾಲ್ಡ್ ದ ಲವ್ ಆಫ್ ಫಾದರ್. ತಂದೆಯ ಪ್ರೀತಿ ಇದು. ಇದು ಪ್ರಾಡಿಕಲ್ ಸನ್ ಅಂದ್ರೆ ಅವನೊಬ್ಬನೇ ಅಲ್ರಿ. ಇಲ್ಲಿ ಕೂತಂತ ಪ್ರತಿಯೊಬ್ಬರು ಆಗಿದ್ದೀರಿ, ಪ್ರತಿಯೊಬ್ಬರು ದಾರಿ ತಪ್ಪಿದಂತ ಮಕ್ಕಳಾಗಿದ್ದೀರಿ. ಯಾರು ದಾರಿ ತಪ್ಪಿಲ್ಲ ಹೇಳ್ರಿ? ಆತನು ಒಂದು ರೀತಿ ದಾರಿ ತಪ್ಪಿದ್ರೆ ಇಲ್ಲಿ ಕೂತಂತವ್ರು ಯಾರು ದಾರಿ ತಪ್ಪಿಲ್ವಾ? ಯಾರು ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿಲ್ವಾ? ಮಾತಾಡ್ರಿ. ಇವತ್ತು ನೀನು ವಾಪಸ್ ಬರುವುದಾದ್ರೆ ಇದೇ ರೀತಿ ದೇವರು ನಿನ್ನನ್ನು ನೋಡ್ತಿರ್ತಾರೆ. ಹೆಂಗೆ? ಕನಿಕರದಿಂದ ನಿನ್ನನ್ನು ತಪ್ಪಿಕೊಳ್ಬೇಕು, ನಿನ್ನನ್ನು ಮುದ್ದಾಡಬೇಕು ಅನ್ನೋದು ದೇವರಿಗೆ ಇಷ್ಟ. ಬಟ್ ಅದು ಯಾವಾಗ ಸಾಧ್ಯ? ನೀನು ವಾಪಸ್ ಬರುವಾಗ, ನೀನು ಆ ಸಂಬಂಧವನ್ನ ಗೌರವಿಸುವಾಗ. ದೇವರು ನಿನ್ನ ಸಂಬಂಧವನ್ನು ಬಹಳ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಬಟ್ ನನ್ನ ಪ್ರಶ್ನೆ, ನೀವು ಅದೇ ಸಂಬಂಧವನ್ನ ಗೌರವಿಸ್ತಾ ಇದ್ದೀರಾ? ಅದೇ ಸಂಬಂಧದಲ್ಲಿ ಇರಬೇಕೆಂಬುದಾಗಿ ಬಯಸ್ತಾ ಇದ್ದೀರಾ? ಜಸ್ಟ್ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ ಪ್ರಿಯರೇ. ದೇವರ ಜೊತೆಗಿರುವ ಸಂಬಂಧ ಅದು ಅನ್ಕಂಡೀಷನಲ್ ಲವ್ ಅನ್ನು ತೋರಿಸ್ತದೆ. ಅಂದ್ರೆ ಯಾವುದೇ ಷರತ್ತು ಇಲ್ಲದೆ ಇರುವ ಪ್ರೀತಿಯನ್ನ ತೋರಿಸ್ತದೆ ದೇವರ ಸಂಬಂಧ. ಇದರಲ್ಲಿ ಯಾವ ಷರತ್ತಿದೆ ಹೇಳ್ರಿ? ಅವನೆಲ್ಲವನ್ನ ತಗೊಂಡೋಗಿದ್ದಾನೆ, ಆಸ್ತಿನ ಹೊಡ್ಕೊಂಡು ಹೋಗಿದ್ದಾನೆ, ಆದ್ರೂ ಹಾಳಾಗಿ ಬಂದಿದ್ದಾನೆ. ಇದಾದ ನಂತರ ನೆಕ್ಸ್ಟ್ ವಚನ 21 ಹೇಳ್ತಾನೆ, ಮಗ ಹೇಳ್ತಾನೆ, ನನಗೆ ನಿನ್ನ ಮಗನಾಗಿರ್ಲಿಕ್ಕೆ ಯಾವ ಯೋಗ್ಯತೆ ಇಲ್ಲ, ದಯಮಾಡಿ ಒಂದು ಕೂಲಿ ಕೆಲಸ ಕೊಡು. ಏನ್ ಹೇಳ್ತಾನೆ? ಸಿ, ಅಪ್ಪ ಏನ್ ಮಾಡ್ತಾ ಇದ್ದಾನೆ ಮಗನಿಗೆ? ಮಗ ಏನ್ ಬಯಸ್ತಾ ಇದ್ದಾನೆ? ನಿನ್ನ ಮಗ ಅನಿಸ್ಕೊಳ್ಳಕ್ಕೆ ನನಗೆ ಅರ್ಹತೆ ಇಲ್ಲ, ನನಗೆ ಕೂಲಿ ಕೆಲಸ ಕೊಡು.
ನಾನು ಮಾಡಿ ಜೀವನ ಮಾಡ್ತೇನೆ. ಆದ್ರೆ ಅಪ್ಪ ಏನ್ ಮಾಡ್ತಿದ್ದಾನೆ? ಕೂಲಿಗಳು ಹಾಕುವ ಡ್ರೆಸ್ ಹಾಕಿಸ್ತಾ ಇದ್ದಾನ? ಮಾತಾಡ್ರಿ. ಏನು? ಮಗನ ಡ್ರೆಸ್, ರಾಜಕುಮಾರನ ಬಟ್ಟೆ, ಅರ್ಥ ನಿಲುವಂಗಿ. ಇದೇ ನಿಲುವಂಗಿ ಪರಲೋಕದ ದೇವರು ನಿಮಗೆ ಒಂದು ದಿವಸ ತೊಡಿಸ್ತಾನೆ. ಅದಕ್ಕಾಗಿ ನಿಮಗೆ ಕಾಯ್ತಿದ್ದಾನೆ. ಅದೇ ನಿಲುವಂಗಿ ನಿಮ್ಮೆಲ್ಲರಿಗೋಸ್ಕರ ಯೇಸುಸ್ವಾಮಿ ರೆಡಿ ಇಟ್ಟಿದ್ದಾರೆ ನಿಮಗೆ ತೊಡಿಸ್ಲಿಕ್ಕೆ. ಅಂದ್ರೆ ಅಷ್ಟು ನಿಮ್ಮ ರಿಲೇಶನ್ಶಿಪ್ ಅನ್ನ ದೇವರು ಗೌರವಿಸ್ತಾರೆ. ಆದರೆ ನನ್ನ ಪ್ರಶ್ನೆ, ಅದೇ ಸಂಬಂಧವನ್ನು ನೀವು ಗೌರವಿಸ್ತಾ ಇದ್ದೀರಾ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಇಷ್ಟು ಪ್ರೀತಿ ಮಾಡುವ ದೇವರು, ಇಷ್ಟು ಪ್ರೀತಿಸುವ ದೇವರು ನಮ್ಮ ಸಂಬಂಧದಲ್ಲಿರಬೇಕೆಂಬುದಾಗಿ ಬಯಸ್ತಾರೆ. ಆದರೆ ಅದೇ ಸಂಬಂಧವನ್ನು ನಾವೇನ್ ಮಾಡ್ತೇವೆ? ಎಷ್ಟೋ ಸಾರಿ ಅಲ್ಲಗಡಿತೇವೆ, ದೂರ ತಳ್ತೇವೆ, ಲೋಕ ಸಂಬಂಧದಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೇವೆ. ನಿಜವಾಗಿ ಹೇಳ್ರಿ ಪ್ರಿಯರೇ, ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಗಂಡ ಹೆಂಡತಿ ಸಂಬಂಧ ಅಮೂಲ್ಯ ಅಂತಾರೆ, ಹೌದಾ? ತಂದೆ ಮಕ್ಕಳ ಸಂಬಂಧ ಅಮೂಲ್ಯ ಅಂತ ಹೇಳ್ತಾರೆ. ಈಗ ಒಂದು ಹೆಂಡತಿ ಅಥವಾ ಗಂಡ ತನ್ನ ಹೆಂಡತಿ ಸಂಬಂಧವನ್ನ ಪ್ರೀತಿಸ್ತಿದ್ರೆ ಅವನೇನ್ ಮಾಡ್ತಾನೆ? ಆ ಸಂಬಂಧದಲ್ಲಿ ಇರಬೇಕಂತ ಬಯಸಿದ್ರೆ ಅವನೇನ್ ಮಾಡ್ತಾನೆ? ಮಾತಾಡ್ರಿ, ಪ್ರಶ್ನೆ ಕೇಳ್ತಾ ಇದ್ದೆ ನಾನು, ಪ್ರಸಂಗಿಸ್ತಾ ಇಲ್ಲ. ಈಗ ಅವರು ಆ ಸಂಬಂಧದಲ್ಲೇ ಇರ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಹೇಳ್ರಿ? ಜಾಸ್ತಿ ಮಹತ್ವ ಎದಕ್ಕೆ ಕೊಡ್ತಾರೆ? ಮಾತಾಡ್ರಿ. ಕುಟುಂಬ. ಈಗ ನೀವು ಕುಟುಂಬದ ಸಂಬಂಧದಲ್ಲಿ ಇರ್ಬೇಕಂತ ಬಯಸ್ತೀರಾ? ಅಥವಾ ಕುಟುಂಬ ಹಾಳಾಗಬೇಕನ್ನಿಸ್ತದ? ಇಲ್ಲಲ್ಲ. ನಿಮ್ಮ ಕುಟುಂಬವನ್ನು ಚೆನ್ನಾಗಿರ್ಬೇಕಂದ್ರೆ ನೀವೇನ್ ಮಾಡ್ತೀರಿ? ಎಸ್, ಏನ್ ಮಾಡ್ತೀರಿ? ಕಳಿತೀರಾ ಇಲ್ವಾ? ಸುಳ್ಳು ಹೇಳ್ಬೇಡ್ರಿ. ಕುಟುಂಬ ಬೇಕನ್ನೋನೇನ್ ಮಾಡ್ತಾನೆ? ಕುಟುಂಬದೊಟ್ಟಿಗೆ ಹೆಚ್ಚು ಸಮಯ ಕೊಡ್ತಾರೆ. ನೀವು ಕೊಡ್ತೀರಲ್ಲ, ನೀವು ಯಾವ್ದಾದ್ರು ಸಂಬಂಧವನ್ನು ವ್ಯಾಲ್ಯೂ ಅದನ್ನು ಬಹಳ ಗೌರವಿಸಿದ್ರೆ ಅವ್ರೊಟ್ಟಿಗೆ ಇರಕ್ಕೆ ಇಷ್ಟಪಡ್ತೀರಿಲ್ಲೋ? ಮಾತಾಡ್ರಿ. ಯಾಕೆ ಹಂಗೆ ಕೂತ್ಕೊಂಡಿರಿ? ಏನು ಹೊಸ ವಿಷಯ ಹೇಳ್ತಾ ಇದ್ದೀನಿ ಏನಾದ್ರ? ಬಯಸ್ತಿರಿಲ್ಲ ನೀವು? ಯಾರ ಜೊತೆಗಾದ್ರೂ ಯಾರ್ದಾದ್ರು ಸಂಬಂಧವನ್ನು ಭಾಳ ಗೌರವಿಸಿ ಅವ್ರ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತೀರಿ. ಯಾಕೆ? ನಿಮ್ಮ ಒಟ್ಟಿಗೆ ನಾನು ಯಾವಾಗೂ ಸಂಬಂಧದಲ್ಲಿ ಇರಬೇಕೆಂಬುದಾಗಿ. ದಟ್ ಈಸ್ ಕಾಲ್ಡ್ ಯು ಆರ್ ವ್ಯಾಲ್ಯೂಯಿಂಗ್ ದಟ್ ರಿಲೇಶನ್ಶಿಪ್. ಆ ಸಂಬಂಧವನ್ನು ನೀವು ಗೌರವಿಸ್ತಾ ಇದ್ದೀರಿ. ಅದಕ್ಕಾಗಿ ಏನ್ ಬಯಸ್ತಾ ಇದ್ದೀರಿ? ಯಾವಾಗ್ಲೂ ಇವ್ರ ಒಟ್ಟಿಗಿರ್ಬೇಕು, ಯಾವಾಗ್ಲೂ ಇವ್ರ ಜೊತೆಗಿರ್ಬೇಕು. ದೇವರು ಬಯಸುವುದೇನಂದ್ರೆ ಯಾವಾಗಲೂ ನಿಮ್ ಜೊತೆಗೆ ನಾನು ಇರ್ಬೇಕಂತ. ಆದ್ರೆ ನಾವು ಬಯಸ್ತೇವಾ? ಮಾತಾಡ್ರಿ. ನಾವು ಬಯಸ್ತೇವ ದೇವರೊಟ್ಟಿಗೆ ಇರ್ಬೇಕಂತ? ಎಷ್ಟು ಸಮಯ ಕೊಡ್ತೇವೆ ನಾವು ದೇವರಿಗೆ ಹೇಳ್ರಿ? ನಿಜವಾಗ್ಲೂ ನೀವು ದೇವರ ಸಂಬಂಧವನ್ನು ಗೌರವಿಸಿದ್ರೆ ನೀವು ಹೆಚ್ಚು ಸಮಯ ದೇವರಿಗೆ ಕೊಡ್ತೀರಿ. ಬಟ್ ಸಮಸ್ಯೆಯನ್ನು ಬಾಯಲ್ಲಿ ಹೇಳ್ತೇವೆ, ಅಪ್ಪನೂ ನೀನೆ, ಅಮ್ಮನೂ ನೀನೆ ಅಂತೀರಿ. ಮನೆಗೆ ಹೋದ್ಮೇಲೆ ಎಲ್ಲ ಮರ್ತೋಗ್ತದೆ. ನಿಮ್ಮ ಅಪ್ಪ, ಅಮ್ಮ, ಅಣ್ಣ ಎಲ್ಲ ಕೆಲಸ, ಎಲ್ಲ ಹಣ ಆಗಿ ಮಾರ್ಪಡ್ತದೆ. ಹೆಚ್ಚು ಸಮಯ ಎದ್ರ ಜೊತೆಗಿರ್ತೀರಿ? ಹಣ ಬಿಟ್ಟಿರ್ಲಿಕ್ಕೆ ಯಾರಿಗಾರು ಮನಸ್ಸಿದೆಯಾ? ನೋ. ಅರ್ಥ ಅದು ನಮಗೆ ಅವಶ್ಯಕತೆ ಇದೆ, ಬಟ್ ಅದೇ ನಮ್ಮ ದೇವರಲ್ಲ. ನಮಗೆ ಹಣದ ಅವಶ್ಯಕತೆ ಇದೆ, ಬಟ್ ಹಣ ನಮ್ಮ ದೇವರಲ್ಲ. ಎಷ್ಟೋ ಸಾರಿ ಹಣಕ್ಕೆ ಕೊಡುವಷ್ಟು ಗೌರವ ದೇವರಿಗೆ ಕೊಡಲ್ಲ ನಾವು. ಹಣಕ್ಕೆ ಕೊಡುವಷ್ಟು ಮಹತ್ವ ದೇವರ ಸನ್ನಿಧಾನಕ್ಕೆ ಕೊಡುವುದಿಲ್ಲ. ಇಟ್ ಮೀನ್ಸ್ ವಿ ಆರ್ ನಾಟ್ ವ್ಯಾಲ್ಯೂಯಿಂಗ್ ದ ರಿಲೇಶನ್ಶಿಪ್ ಆಫ್ ಗಾಡ್. ದೇವರ ಸಂಬಂಧವನ್ನು ಹೆಚ್ಚು ಗೌರವಿಸ್ತಾ ಇಲ್ಲ, ನಾವು ಬೇರೆನೇ ಜಾಸ್ತಿ ಗೌರವಿಸ್ತೇವೆ. ರಿಯಲಿ ಇವತ್ತು ಎಷ್ಟೋ ಜನ ಇಲ್ಲಿ ಬರಲಿಲ್ಲ. ಯಾಕೆ? ICU ವಾರ್ಡಲ್ಲಿ ಮಲಗಿದಾರ ಅವ್ರು? ಯಾರಾದರೂ ಇಲ್ಲಿ ಬರೋದಿಲ್ಲ ಜನ ಇವತ್ತು. ಕೆಲವರು ಅವ್ರೇನು ICU ವಾರ್ಡಲ್ಲಿ ಮಲಗಿದಾರೇನ್ರಿ? ಅವರ ಸಂಬಂಧಿಕರು ICU ವಾರ್ಡಲ್ಲಿ ಇದ್ದಾರಾ? ICU ವಾರ್ಡಲ್ಲಿ ಇದ್ದಾರಾ? ಇಲ್ಲ. ಎಲ್ಲಿದ್ದಾರೆ? ಬ್ಯುಸಿ ಇದ್ದಾರೆ. ಎದರಲ್ಲಿ ಬ್ಯುಸಿ ಇದ್ದಾರೆ? ಲೋಕ ಸಂಬಂಧದಲ್ಲಿ, ದೇವರ ಸಂಬಂಧದಲ್ಲಿ ಅಲ್ಲ. ಯಾಕೆ? ಅವರ ಪ್ರಕಾರ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೋ. ಪ್ರಾಣ ಹೋದ್ರೂ ಪರವಾಗಿಲ್ರಿ, ದೇವರ ಸಂಬಂಧ ಕಳ್ಕೊಳ್ಬೇಡ್ರಿ. ದೇವರ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಈ ಲೋಕದಾಗ ಯಾವುದೂ ಇಲ್ಲ. ಅದನ್ನು ಕಳ್ಕೊಳಕ್ಕೆ ಇಷ್ಟಪಡಬೇಡ್ರಿ. ಯಾಕಂದ್ರೆ ನಮ್ಮನ್ನು ಸೃಷ್ಟಿಸಿದವನು ದೇವರು. ದೇವರಿಗೆ ಸಮಯ ಕೊಡೋದಿಲ್ಲ, ದೇವರೊಟ್ಟಿಗೆ ಸಂಬಂಧ ಬಯಸುವುದಿಲ್ಲ. ದೇವರು ಬೇಕಂತ ಹಂಬಲ ಇಲ್ಲ, ಬೇರೆ ಎಲ್ಲ ಬೇಕು.
ನೀವು ಸತ್ರು ನಿಮ್ಮನ್ನು ಎಬ್ಸೋರು ದೇವರು, ನಿಮ್ಮನ್ನು ಪರಲೋಕ ಕರ್ಕೊಂಡು ಹೋಗೋರು ದೇವರು, ಪರಲೋಕದಲ್ಲಿ ನಿಮ್ಮ ಒಟ್ಟಿಗೆ ಇರೋರು ದೇವರು. ಅವ್ರ ಸಂಬಂಧನೇ ಬೇಡ ಜನರಿಗೆ. ದೇವರೇ ನೀನು ಸಂಡೇ ಯಾವಾಗಾರು ಒಂದು ದಿವಸ ಸಾಕು. ನಿಮ್ಗೆ ಗೊತ್ತಾ, ಎಷ್ಟೋ ಸಾರಿ ದೇವರು ದುಃಖ ಪಡ್ತಾರೆ ನಮ್ಮನ್ನು ನೋಡಿ. ನಾನೆಷ್ಟು ಬಯಸ್ತೇನೆ ಇವರನ್ನ, ಇವ್ರು ಮಾತ್ರ ನನ್ನಿಂದ ದೂರ ಹೋಗ್ತಾರೆ. ಸೇಮ್ ಒಂದು ಫ್ಯಾಮಿಲಿಯಲ್ಲಿ ನೋಡ್ರಿ, ಒಂದು ಗಂಡ ಅಥವಾ ಹೆಂಡತಿನ ಬಹಳ ಬಯಸುವಾಗ ಹೆಂಡತಿ ಅಥವಾ ಗಂಡ ದೂರ ಹೋಗುವಾಗ ಹೆಂಗಾಗ್ತದೆ ಅವರಿಗೆ? ಬಹಳ ಮನಸ್ಸಿಗೆ ಬೇಸರ ಆಗ್ತದೆ. ಅದೇ ನಮ್ಮ ದೇವರಿಗೆ ಆಗ್ತಿರೋದು. ದೇವರು ನಿಮ್ಮ ಒಟ್ಟಿಗೆ ಸಂಬಂಧದಲ್ಲಿರ್ಬೇಕಂತ ಬಯಸ್ತಾನೆ. ಆದರೆ ಸ್ವಾಮಿ ಮಾರ್ಕನ್ ಬರೆದ ಸುವಾರ್ತೆ 3:14 ಹೇಳ್ತದೆ, ಆತನ 12 ಜನ ಆರಿಸ್ಕೊಂಡಿದ್ದೆ ಅದಕ್ಕೆ ಗೊತ್ತಾ? ಫಸ್ಟು ಅವರೊಟ್ಟಿಗೆ ಅವನು ಇರಬೇಕು. ಹೊರಟು ಹೋಗೋಕೆ ಫಸ್ಟ್ ಸೇವೆ ಮಾಡೋದು ನೆಕ್ಸ್ಟು. ಫಸ್ಟ್ ದೇವರು ಬಯಸೋದೇನು ಗೊತ್ತಾ? ರಿಲೇಶನ್ಶಿಪ್. ಅವರು ಆತನ ಸಂಗಡ ಇರಬೇಕೆಂತಲೂ ದೇವರು ಬಯಸ್ತಾನೆ. ನೀವು ದೇವರ ಸಂಗಡ ಇರಬೇಕಂತೇಳಿ. ನೀವು ದೇವರ ಸಂಬಂಧ ಬಯಸಿದ್ರೆ ದೇವರ ಸಂಗಡ ಇದ್ದೇ ಇರ್ತೀರಿ. ನೀವು ಆತನ ಸಾನ್ನಿಧ್ಯವನ್ನು ಹೆಚ್ಚಾಗಿ ಮಹತ್ವ ಕೊಡ್ತೀರಿ. ನಾನು ಶುಕ್ರವಾರ ಒಂದು ಹೇಳ್ತಾ ಇದ್ದೆ, ಯಾರು ಸಮಯವನ್ನ ರೆಡಿ ಮಾಡಿದಾರೋ ಓಕೆ, ಅವರಿಗೆ ಸಮಯ ಕೊಡುವುದಿಲ್ಲ. ಆಮೇಲೆ ಹೇಳೋದು ನನ್ನ ಸಮಯ ಸರಿ ಇಲ್ಲ. ಸಮಯವನ್ನು ಉಂಟು ಮಾಡಿದವರಿಗೆ ಸಮಯ ಕೊಡು, ಅವರು ನಿಮ್ಮ ಸಮಯವನ್ನು ಬದಲಾಯಿಸ್ತಾರೆ. ಅರ್ಥ ಆಯ್ತಾ? ಶಾಯರಿ ಇದು ಹಿಂದಿಯಲ್ಲಿ. ಏನ್ ಶಾಯರಿ ಗೊತ್ತಾ? जिसने वक्त को बनाया उसको वक्त देकर देखो वो आपका वक्त ही बदल देगा. ಯಾರು ಸಮಯವನ್ನು ಉಂಟು ಮಾಡಿದಾರೋ ಅವರಿಗೆ ಸಮಯ ಕೊಟ್ಟು ನೋಡ್ರಿ, ನಿಮ್ಮ ಸಮಯವನ್ನೇ ಬದಲಾಯಿಸ್ತಾರೆ. ನಾವು ಅವರಿಗೆ ಸಮಯ ಕೊಡದೆ ಲೋಕಕ್ಕೆ ಸಮಯ ಕೊಡೋದು, ಆಮೇಲೆ ಕೇಳೋದು ಹೆಂಗೆ ನಡೀತಾ ಇದ್ರಿ? ಟೈಮೇ ಸರಿ ಇಲ್ರಿ. ಹೆಂಗೆ ಟೈಮ್ ಸರಿ ಆಗ್ತದೆ? ಪ್ರತಿ ಸಾರಿ ಲೋಕದಲ್ಲೇ ಸಮಯ ಕಳೆಯುವಾಗ ಹೆಂಗೆ ಸಮಯ ಸರಿ ಆಗ್ತದೆ ಹೇಳ್ರಿ? ನಿನ್ನ ಟೈಮ್ ಸರಿ ಆಗಬೇಕಾದ್ರೆ ದೇವ್ರಿಗೆ ಸಮಯ ಕೊಡು, ದೇವ್ರಿಗೆ ಟೈಮ್ ಕೊಡು, ನಿನ್ನ ಟೈಮ್ ಚೇಂಜ್ ಆಗ್ತದೆ. ಯಾಕೆಂದ್ರೆ ನಿನ್ನ ಭವಿಷ್ಯ ದೇವರ ಕೈಯಲ್ಲಿದೆ. ನಿನ್ನ ಭವಿಷ್ಯ ಲೋಕದ ಕೈಯಲ್ಲಿಲ್ಲ, ನಿನ್ನ ಭವಿಷ್ಯ ದೇವರ ಕೈಯಲ್ಲಿದೆ. ಆ ದೇವರಿಗೆ ಸಮಯ ಕೊಡ್ರಿ, ಆ ದೇವರ ಸಂಬಂಧವನ್ನು ಪ್ರೀತಿಸ್ರಿ. ನಿಮ್ಮ ಸಮಯ, ನಿಮ್ಮ ಭವಿಷ್ಯವನ್ನು ದೇವರು ಬದಲಾಯಿಸ್ತಾರೆ. ದೇವರು ಬಯಸೋದೇನು ಗೊತ್ತಾ? ನನ್ನೊಟ್ಟಿಗೆ ಇವ್ರ ಸಂಬಂಧದಲ್ಲಿರಬೇಕು, ನನ್ನೊಟ್ಟಿಗೆ ಯಾವಾಗಲೂ ರಿಲೇಶನ್ಶಿಪ್ ಅಲ್ಲಿ ಇರಬೇಕು, ಫೆಲೋಶಿಪ್ ಅಲ್ಲಿ ಇರಬೇಕು. ಇದು ದೇವರು ಬಯಸ್ತಾರೆ. ಬಟ್ ಸಮಸ್ಯೆ ಏನು? ಇವತ್ತು ನಮಗೆ ಅದಿಲ್ಲ. ಯಾರು ದೇವರನ್ನೇ, ದೇವರ ಸಂಬಂಧವನ್ನು ಪ್ರೀತಿಸ್ತಾರೋ ಅವರು ಏನ್ ಮಾಡ್ತಾರೆ? ಇದರಲ್ಲಿಲ್ಲ, ಕೆಲವು ವಿಷಯ ಹೇಳ್ತೇನೆ. ಅವರು ಮೊದಲನೇದಾಗಿ ದೇವರಿಗೆ ಭಯ ಪಡ್ತಾರೆ. ದೇವರ ಸಂಬಂಧವನ್ನು ಪ್ರೀತಿಸೋರು ಏನ್ ಮಾಡ್ತಾರೆ? ದೇವರಿಗೆ ಭಯ ಪಡ್ತಾರೆ. ಯಾಕೆಂದ್ರೆ ಮಲಾಕಿ ಪುಸ್ತಕದಲ್ಲಿ ನೆಕ್ಸ್ಟ್ ವಚನ ಓದ್ರಿ, 6ನೇ ವಚನ ಏನಿದೆ ಅಲ್ಲಿ? ನೋಡ್ರಿ, ಅಂಜಿದರು. ನೀನ್ ದೇವರ ಸಂಬಂಧವನ್ನ ಬಯಸುವ ವ್ಯಕ್ತಿ ಆದ್ರೆ ನೀನ್ ದೇವರಿಗೆ ಭಯ ಪಡ್ತೀಯ. ಯಾಕೆಂದ್ರೆ ಯಾಕೆ ದೇವರಿಗೆ ಭಯ ಪಡ್ತೀಯ? ಬಿಕಾಸ್ ನನಗೆ ದೇವರ ಸಂಬಂಧವನ್ನು ನಾನು ಗೌರವಿಸ್ತದೆ. ನಾನು ಏನು ಕಳ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ದೇವರ ಸಂಬಂಧ ಕಳ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಜಸ್ಟ್ ಇಮ್ಯಾಜಿನ್, ಆದಾಮನನ್ನು ದೇವರು ಸೃಷ್ಟಿ ಮಾಡಿದ್ದೆ ಯಾವಾಗಲೂ ಆತನ ದೇವರ ಸಂಗಡ ಇರಬೇಕಂತ. ಆದರೆ ಯಾವಾಗ ಸೈತಾನನು ಬಂದು ದೇವರ ಭಯವನ್ನೇ ತೆಗೆದು ಹಾಕಿದ್ನೋ ಆವಾಗ ಸಂಬಂಧ ಕಳ್ಕೊಂಡ. ನೀವು ಏನಾದ್ರೂ ಕಳ್ಕೊಳ್ರಿ, ವಾಪಸ್ ಪಡ್ಕೊಳ್ತೀರಿ. ಅರ್ಥ ಆಗ್ತದೆ? ವೆನ್ ಯು ಲೂಸ್ ಮನಿ ಯು ಲೂಸ್ ನಥಿಂಗ್. ನೀನು ಹಣ ಕಳ್ಕೊಂಡ್ರೆ ನೀನು ಏನೂ ಕಳ್ಕೊಂಡಿಲ್ಲ. ಅರ್ಥ ಆಯ್ತಾ? ವೆನ್ ಯು ಲೂಸ್ ಯುವರ್ ಹೆಲ್ತ್ ಯು ಲೂಸ್ ಸಮಥಿಂಗ್. ಏನಂತೆ? ನೀನು ಆರೋಗ್ಯ ಕಳ್ಕೊಂಡ್ರೆ ಏನೋ ಒಂದು ಕಳ್ಕೊಂಡಂಗೆ. ಬಟ್ ಇಫ್ ಯು ಲೂಸ್ ಗಾಡ್ ಯು ಲೂಸ್ ಎವ್ರಿಥಿಂಗ್. ಆದ್ರೆ ದೇವರನ್ನೇ ಕಳ್ಕೊಂಡ್ರೆ ಎಲ್ಲವನ್ನ ಕಳ್ಕೊಂಡಂಗೆ. ಜನ ದೇವರನ್ನ ಕಳ್ಕೊಳಕ್ ರೆಡಿ ಇದ್ದಾರೆ, ಹಣ ಕಳ್ಕೊಳಕ್ ರೆಡಿ ಇಲ್ಲ. ಕರೆಕ್ಟಾ? ಬಿಕಾಸ್ ದೇ ಆರ್ ಗಿವಿಂಗ್ ಮೋರ್ ವ್ಯಾಲ್ಯೂ ಟು ಮನಿ ದ್ಯಾನ್ ಗಾಡ್. ದೇವರಿಗಿಂತ ಹೆಚ್ಚಾದ ಮಹತ್ವ, ಹೆಚ್ಚಾದ ಗೌರವ ಹಣಕ್ಕೆ ಕೊಡ್ತಿದ್ದಾರೆ.
ಯಾಕಂದ್ರೆ ಅವ್ರ ಪ್ರಕಾರ ಹಣ ಕಳ್ಕೊಂಡ್ರೆ ಎಲ್ಲ ಕಳ್ಕೊಂಡಂಗೆ. ನೋ, ನೀನು ಹಣ ಕಳ್ಕೊಂಡ್ರೆ ಏನು ಕಳ್ಕೊಂಡಿಲ್ಲ, ವಾಪಸ್ ಹಣ ಗಳಿಸ್ಬೋದು. ಆದ್ರೆ ದೇವರನ್ನ ಕಳ್ಕೊಂಡ್ರೆ ಎಲ್ಲ ಸಮಸ್ತವನ್ನೇ ಕಳ್ಕೊಂಡಂಗೆ. ಅದಕ್ಕೋಸ್ಕರ ಡೋಂಟ್ ಲೂಸ್ ಗಾಡ್. ದೇವರ ಸಂಬಂಧವನ್ನು ಏನು ಮಾಡಬೇಡ್ರಿ, ಕಳ್ಕೊಳ್ಬೇಡ್ರಿ. ಅದಕ್ಕೆ ವ್ಯಾಲ್ಯೂ ಕೊಡ್ರಿ. ನೀನು ದೇವರ ಸಂಬಂಧವನ್ನು ಬಯಸ್ತೀಯ ಅಂದ್ರೆ ನೀನೇನು ಮಾಡ್ತೀಯಾ, ದೇವರಿಗೆ ಭಯಪಡ್ತೀಯ. ಎರಡನೇದಾಗಿ, ನೀನು ದೇವರ ಸಂಬಂಧವನ್ನು ಬಯಸಿದ್ರೆ ದೇವರಿಗೋಸ್ಕರ ಹೆಚ್ಚಾದ ಮಹತ್ವ ಕೊಡ್ತೀವಿ. ಪ್ರಯೋಟೈಸ್ ಅಂದರೆ ನೀನು ದೇವರೊಟ್ಟಿಗೆ ಇರುವುದನ್ನೇ ನನಗೆ ಮಹತ್ವ, ಬೇರೆ ಯಾವುದು ಮಹತ್ವ ಆಗುವುದಿಲ್ಲ. ಪ್ರಯಾರಿಟಿ ಅಂದರೆ ಆದ್ಯತೆ ಜಾಸ್ತಿ ದೇವರಿಗೆ ನೀನು ಕೊಡ್ತೀಯ. ನೀನು ದೇವರ ಸಂಬಂಧದಲ್ಲಿ ಇರಬೇಕಂತ ಬಯಸಿದ್ರೆ ನೀನು ದೇವರೊಟ್ಟಿಗೆ ಸಮಯ ಜಾಸ್ತಿ ಕಳೀತೀಯ. ನೀನು ದೇವರೊಟ್ಟಿಗೆ ಸಂಬಂಧವನ್ನು ಬಯಸಿದ್ರೆ ದೇವರ ವಾಕ್ಯವನ್ನು ಹೆಚ್ಚಾಗಿ ಓದ್ತೀಯ. ನೀನು ದೇವರ ಸಂಬಂಧವನ್ನು ಬಯಸುವನಾದರೆ ಹೆಚ್ಚು ಪ್ರಾರ್ಥನೆ ಮಾಡ್ತೀಯ. ಇವ್ಯಾವೂ ನೀವು ಮಾಡ್ತಿಲ್ಲ ಅಂದರೆ ತಿಳ್ಕೊಡ್ರಿ, ನಿನಗೆ ದೇವರ ಸಂಬಂಧನೇ ಇಂಟ್ರೆಸ್ಟ್ ಇಲ್ಲ. ಆದ್ರ ಅರ್ಥ ನಿನ್ನ ಭವಿಷ್ಯ ಸೇಫ್ ಇಲ್ಲ, ನಿನ್ನ ಭವಿಷ್ಯ ಸೇಫ್ ಇಲ್ಲ. ಓಕೆ, ಸೊ ಫಸ್ಟ್ ದೇವರು ಯಾವ ಒಡಂಬಡಿಕೆ ನಮ್ಮೊಟ್ಟಿಗೆ ಮಾಡ್ಕೊಂಡಿದ್ದಾನೆ? ಸಂಬಂಧದ ಒಡಂಬಡಿಕೆ. ಎಲ್ರು ಹೇಳ್ರಿ, ದೇವರು ನನ್ನೊಟ್ಟಿಗೆ ಸಂಬಂಧದ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಪಕ್ಕದವ್ರಿಗೆ ಹೇಳ್ರಿ, ದೇವರ ಸಂಬಂಧ ಕಳ್ಕೊಳ್ಬೇಡ. ಜೋರಾಗಿ ಹೇಳ್ರಿ. ಓಕೆ, ನೆಕ್ಸ್ಟ್ ದ ಕವನೆಂಟ್ ಆಫ್ ಟ್ರೂತ್. ಎರಡನೇದೇನು? ಸತ್ಯದ ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡಿದ್ದ. ಎಲ್ರು ಹೇಳ್ರಿ. ಎರಡನೇದೇನು? ಮೊದಲನೇದು ಸಂಬಂಧದ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ, ಎರಡನೇದು ಸತ್ಯದ ಒಡಂಬಡಿಕೆ. ನೆಕ್ಸ್ಟ್ 6ನೇ ವಚನ ಹೇಳ್ತದೆ ಏನು? ಅವರ ಬಾಯಲ್ಲಿ ಏನಿರ್ಬೇಕು? ಏನ್ ನೆಲೆಸಿತ್ತು? ಏನ್ ನೆಲೆಸಿತ್ರಿ? ಸತ್ಯ ಬೋಧನೆ ನೆಲೆಸಿತ್ತು ಅವರ ತುಟಿಗಳಲ್ಲಿ. ನೀವ್ ಹೇಳ್ರಿ, ನಿಮ್ಮ ತುಟಿಯಲ್ಲಿ ಅನ್ಯಾಯ ಇಲ್ವಾ? ನಿಮ್ಮ ತುಟಿಯಲ್ಲಿ ಅಸತ್ಯ ಇಲ್ವಾ? ನಿಮ್ಮ ತುಟಿಯಲ್ಲಿ ಮೋಸ ಇಲ್ವಾ? ನಿಮ್ಮೊಟ್ಟಿಗೆ ದೇವರು ಸತ್ಯದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ವಾಕ್ಯ ಹೇಳ್ತದೆ, ಸತ್ಯವನ್ನು ತಿಳ್ಕೊಳ್ರಿ, ಆ ಸತ್ಯವು ನಿಮ್ಮನ್ನೇನು ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಸತ್ಯ, ಟ್ರೂತ್. ಸೈತಾನನು ಬರುವುದೇ ಸುಳ್ಳು ಹೇಳಿಕೊಂಡು. ಆತನು ಆದಾಮ ಹವ್ವಳನ್ನು ಮೋಸ ಮಾಡಿದ್ದೇ ಸುಳ್ಳಿನಿಂದ. ಈ ಲೋಕದಲ್ಲಿ ಪಾಪ ಉಂಟಾಗಿದ್ದೇ ಸುಳ್ಳಿನಿಂದ. ಗೊತ್ತಾ ನಿಮಗೆ? ನೀನು ಸುಳ್ಳನ್ನು ನಂಬುವಾಗ, ಸುಳ್ಳನ್ನು ಮಾತನಾಡುವಾಗ ಪಾಪಕ್ಕೆ ಉತ್ಪತ್ತಿ, ಅಂದರೆ ಪಾಪಕ್ಕೆ ಜನ್ಮ ಕೊಡ್ತೀರಿ. ಅಂದರೆ ಪಾಪದ ಸೋರ್ಸ್ ಯಾವುದು? ಮೂಲ ಸುಳ್ಳು. ಆದರೆ ದೇವರು ನಮ್ಮೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆ ಸುಳ್ಳಿನ ಒಡಂಬಡಿಕೆ ಅಲ್ಲ, ಸತ್ಯದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ತಿಳ್ಕೊಡ್ರಿ, ಒಂದು ಸೀಕ್ರೆಟ್ ಹೇಳ್ತೇನೆ. ನೀವು ಯಾವಾಗ ಸತ್ಯದ ಪರವಾಗಿ ನಿಲ್ತೀರಿ, ಸತ್ಯವನ್ನು ಮಾತನಾಡ್ತೀರಿ, ಇಡೀ ಪರಲೋಕ ನಿಮ್ಮ ಜೊತೆಗಿರ್ತದೆ. ನಂಬ್ತೀರಾ? ದ ಹೋಲ್ ಹೆವೆನ್ ವಿಲ್ ಬಿ ವಿತ್ ಯು ವೆನ್ ಯು ಸ್ಟ್ಯಾಂಡ್ ಫಾರ್ ದ ಟ್ರೂತ್. ಸತ್ಯದಕ್ಕೆ ನಿಂತ್ಕೊಳ್ರಿ, ಸತ್ಯವನ್ನೇ ಮಾತನಾಡ್ರಿ, ಇಡೀ ಪರಲೋಕ ನಿಮ್ಮ ಜೊತೆಗಿರ್ತದೆ, ನಿಮ್ಮ ಪಾರ್ಟ್ನರ್ ಆಗಿರ್ತದೆ, ನಿಮ್ಮ ಪರವಾಗಿ ವಾದಿಸ್ತದೆ. ತಿಳ್ಕೊಡ್ರಿ, ಇಡೀ ಪರಲೋಕ ನಿಮ್ಮ ಜೊತೆಗಿರೋದು ಆ ಸಾಮಾನ್ಯ ಕೆಲಸನ? ಮಾತಾಡ್ರಿ. ಯಾವಾಗ? ನೀನು ಸತ್ಯದಲ್ಲಿ ನಿಲ್ಲುವಾಗ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಆ ಸರ್ವಾಯುಧಗಳು ಎಷ್ಟಿದಾವೆ? 7. ನಿಜವಾಗಿ ಬೈಬಲಲ್ಲಿ 6, ಪ್ರಾರ್ಥನೆ ಒಂದು ಹಿಡಿದ್ರೆ 7. ದೇವರ ವಾಕ್ಯ ಹೇಳ್ತದೆ, ಈ ಎಲ್ಲ 7 ಸರ್ವಾಯುಧಗಳಲ್ಲಿ ಮೊದಲನೇ ಸರ್ವಾಯುಧನೇ ಸತ್ಯವೆಂಬ ನಡಕಟ್ಟು. ಗೊತ್ತಾ ನಿಮಗೆ? ಏನಂತೆ? ಎಲ್ಲಕ್ಕಿಂತ ಮೊದಲು ಏನನ್ನು ಕಟ್ಕೊಳ್ರಿ? ಸತ್ಯವೆಂಬ ನಡಕಟ್ಟು. ಸತ್ಯನೇ ಇಲ್ಲ ಆದ್ರೆ ಯಾವ ಸರ್ವಾಯುಧಗಳು ಯೂಸ್ ಆಗಲ್ಲ.
ಮೊದಲು ಸತ್ಯ ಎಂಬ ಬೆಲ್ಟ್, ನಡುಕಟ್ಟು. ಎಲ್ಲಿ ಹಾಕೋತಾರ? ಎದೆಗೆ ಹಾಕೋತಾರ, ತಲೆಗೆ ಹಾಕೋತಾರ, ಸೊಂಟಕ್ಕೆ ಹಾಕೋತಾರ? ಬೆಲ್ಟ್ ಎಲ್ಲ ಹಾಕ್ತಾರ್ರಿ. ಎದೆಗೆ ಹಾಕೋದಿಲ್ಲ. ಎದೆಗೆ ಏನು ಹಾಕ್ತಾರೆ? ವಜ್ರ ಕವಚ ಹಾಕ್ತಾರೆ. ತಲೆಗೇನು ಹಾಕ್ತಾರೆ? ಶಿರಸ್ತ್ರಾಣ ಹಾಕ್ತಾರೆ, ಹೆಲ್ಮೆಟ್ ಹಾಕ್ತಾರೆ. ಅರೆ ಸತ್ಯ ಎಂಬ ನಡುಕಟ್ಟು ಸೊಂಟಕ್ಕೆ ಹಾಕ್ತಾರೆ. ರೋಮನ್ ಸೋಲ್ಜರ್ ಎಲ್ಲ ತನ್ನ ವೆಪನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಆತನ ಫಸ್ಟ್ ಸೊಂಟಕ್ಕೆ ಬೆಲ್ಟ್ ಕಟ್ಕೋತಾನೆ. ಅಲ್ಲಿ ತನಕ ಶೂಸ್ ಹಾಕೊಳ್ಳಲ್ಲ, ಅಲ್ಲಿ ತನಕ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ಅಲ್ಲಿ ತನಕ ಕವಚ ಹಾಕೊಳ್ಳೋದಿಲ್ಲ, ಅಲ್ಲಿ ತನಕ ಕೈಯಲ್ಲಿ ಏನು ತಗೊಳ್ಳೋದಿಲ್ಲ. ಫಸ್ಟ್ ಅವನು ಏನು ಮಾಡ್ತಾನೆ ಗೊತ್ತಾ? ರೋಮನ್ ಸೋಲ್ಜರ್ ಹಾಕೊಳ್ಳೋದು ಫಸ್ಟು ಬೆಲ್ಟ್. ಯಾಕೆಂದ್ರೆ ಬೆಲ್ಟ್ ಇಲ್ಲ ಅಂದ್ರೆ ಯಾವ ಆಯುಧ ನಿಲ್ಲೋದಿಲ್ಲ ಅವನಿಗೆ. ಅವನು ಫಸ್ಟ್ ಬೆಲ್ಟ್ ಹಾಕೊಂಡಾಗ ತಿಳ್ಕೊಡ್ರಿ, ಕವಚ ಬೆಲ್ಟಿಗೆ ಕನೆಕ್ಟ್ ಆಗ್ತದೆ, ಶೂಸ್ ಬೆಲ್ಟಿಗೆ ಕನೆಕ್ಟ್ ಆಗ್ತದೆ, ಅವನ ಕತ್ತಿ ಬೆಲ್ಟಿಗೆ ಕನೆಕ್ಟ್ ಆಗ್ತದೆ. ಅರ್ಥ, ಬೆಲ್ಟ್ ಇಲ್ಲ ಅಂದ್ರೆ ಯಾವ ಆಯುಧಗಳು ಅವನ ದೇಹದಲ್ಲಿ ನಿಲ್ಲೋದಿಲ್ಲ. ಏನಿದು ಆಯುಧ? ಸತ್ಯ. ಎಂದಿಗೂ ದೇವ ಮಕ್ಕಳು ಸುಳ್ಳಿನ ಪರವಾಗಿ ನಿಲ್ಬೇಡ್ರಿ, ಸುಳ್ಳಿಗೆ ವಾದಿಸ್ಬೇಡ್ರಿ. ನಮ್ಮ ದೇವ ಜನರ ಸಮಸ್ಯೆ ಏನು ಗೊತ್ತಾ? ತಾವು ಸರಿ ಅಂತ ಪ್ರೂವ್ ಮಾಡಲಿಕ್ಕೆ ಸುಳ್ಳನ್ನು ಸತ್ಯವಾಗಿ ಮಾರ್ಪಡಿಸ್ತಾರೆ. ಅವ್ರಿಗೆ ಗೊತ್ತಿರದೆ ಅವ್ರ ಮನಸ್ಸಾಕ್ಷಿಗೆ ನಾನು ಹೇಳೋದು ಸುಳ್ಳು ಅಂತ, ಬಟ್ ಅಲ್ಲಿ ತಾನು ಅವಮಾನಕ್ಕೆ ಒಳಗಾಗಬಾರ್ದಂತ ಹೇಳಿ ಸುಳ್ಳನ್ನೇ ಸತ್ಯವಾಗಿ ಸಾಧಿಸ್ಲಿಕ್ಕೆ ಹೋಗ್ತಾರೆ. ಆಗ ಪರಲೋಕ ನಿಮ್ಮ ಜೊತೆಗಿರಲ್ಲ, ಇಡೀ ನರಕ ನಿಮ್ಮ ಜೊತೆಗಿರ್ತದೆ. ಸ್ಟ್ಯಾಂಡ್ ಫಾರ್ ದ ಟ್ರೂತ್. ಸತ್ಯದ ಪರವಾಗಿ ನಿಲ್ರಿ ಪ್ರಿಯರೇ. ಈ ಲೋಕದಲ್ಲಿ ಸತ್ಯ ದೇವರಿಂದ ಉಂಟಾಗಿದೆ, ಸುಳ್ಳು ಸೈತಾನಿಂದ ಉಂಟಾಗಿದೆ. ನಾವು ಏನಾದರೂ ಸತ್ಯದ ಬಿಟ್ಟು ಸುಳ್ಳ ಪರವಾಗಿ ನಿಂತುಕೊಳ್ಳೋದಾದ್ರೆ ಅರ್ಥ ನೀವು ಸುಳ್ಳ ಪರವಾಗಿ ನಿಲ್ಲೋದಲ್ಲ. ಕೆಲವು ಸಾರಿ ಆ ಸುಳ್ಳನ್ನು ಸಾಧಿಸ್ಲಿಕ್ಕೆ ಹೋಗ್ತೀರಿ. ಸನ್ನಿವೇಶ ಸಂದರ್ಭಗಳಿಗೆ ಒಳಗಾಗಿ ನಿಮ್ಮ ಬಾಯಲ್ಲಿ ಸುಳ್ಳುಗಳು ಜಾಸ್ತಿ ಬರ್ತದೆ. ಸಮಯ ಸಂದರ್ಭಗಳಿಗೆ ತಕ್ಕ ಹಾಗೆ ಸುಳ್ಳನ್ನು ನಂಬ್ತೀರಿ, ಸುಳ್ಳನ್ನು ನಂಬಿಸ್ತೀರಿ. ಇದು ನಿಜವಾಗಿ ಹೇಳ್ತಾನೆ ತಪ್ಪು. ಮತ್ತೊಂದು, ಅವರ ತುಟಿಗಳಲ್ಲಿ ಅನ್ಯಾಯ ಅಂದ್ರೆ ಏನು ಗೊತ್ತಾ? ಅನ್ಯಾಯ ಅಂದ್ರೇನು? ಒಬ್ಬ ವ್ಯಕ್ತಿಗೆ ನೀನು ಮೋಸ ಮಾಡ್ತೀಯಲ್ಲ, ಅದು ಸುಳ್ಳು. ನೀನು ಏನೇ ಮಾಡ್ತಿರು, ಒಬ್ಬ ವ್ಯಕ್ತಿಗೆ ನೀನು ಸ್ವಲ್ಪ ಆದ್ರೂ ಅನ್ಯಾಯ ಮಾಡೋದಾದ್ರೆ ತಿಳ್ಕೊಡ್ರಿ, ನೀವು ಸತ್ಯದಲ್ಲಿ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅವರ ತುಟಿಯಲ್ಲಿ ಅನ್ಯಾಯ ಸಿಗುವುದಿಲ್ಲ. ಯಾರು ದೇವರು ಯಾರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೋ ಅವರ ಬಾಯಲ್ಲಿ ಅನ್ಯಾಯ ಇರಬಾರ್ದು, ಸುಳ್ಳು ಕಾಣಿಸ್ಬಾರ್ದು. ಓಕೆ, ನನ್ನ ಹತ್ರ ಸಮಯ ಇಲ್ಲ, ನಾನು ಭಾಳ ಇದಕ್ಕೆ ಹೇಳಲಿಕ್ಕೆ ತುಂಬ ಇದೆ, ಬಟ್ ನನಗೆ ಹೇಳಲಿಕ್ಕೆ ಸಮಯ ಇಲ್ಲ. ಅದ್ರ ಒಂದು ತಿಳ್ಕೊಡ್ರಿ, ಸೈತಾನು ಒಂದೇ ನಿಮ್ಮನ್ನು ಜೀವಿತದಲ್ಲಿ ಮಾಡೋದು, ಸುಳ್ಳನ್ನು ತಗೊಂಬರ್ತಾನೆ, ಸುಳ್ಳನ್ನು ನಂಬೋ ಹಾಗೆ ಮಾಡ್ತಾನೆ. ಆ ಸುಳ್ಳಿನಿಂದ ನಿಮ್ಮ ಜೀವಿತ ಹಾಳಾಗ್ತದೆ. ಅದಕ್ಕೋಸ್ಕರ ಸತ್ಯದ ಪರವಾಗಿ ನಿಂತ್ಕೊಡ್ರಿ. ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಸತ್ಯದ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಾಗ ಸಕಲ ಸತ್ಯದ ಕಡೆಗೆ ನಿಮ್ಮನ್ನು ನಡೆಸ್ತಾನೆ. ಸತ್ಯ ಯಾರು? ಯೇಸು ಕ್ರಿಸ್ತನು. ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ. ಸೊ ಯೇಸು ಬಿಟ್ಟರೆ ಈ ಲೋಕದಲ್ಲಿ ಬೇರೆ ಯಾರು ಸತ್ಯ ಅಲ್ಲ. ಸೊ ನೀವು ಕ್ರಿಸ್ತನಂಗೆ ಆಗುವಾಗ ಮಾತ್ರ, ಕ್ರಿಸ್ತನನ್ನು ಬಯಸುವಾಗ ಮಾತ್ರ ನೀವೇನಾಗ್ತೀರಿ? ಸತ್ಯದ ಪರವಾಗಿ ನಿಂತ್ಕೊಳ್ತೀರಿ. ಓಕೆ, ನೆಕ್ಸ್ಟು ನಾನು ಮತ್ತೆ ಫಾಸ್ಟಾಗಿ ಹೋಗ್ತೇನೆ. ನೆಕ್ಸ್ಟು ದೇವರು ಮಾಡಿಕೊಂಡ ಕೊನೆಯ ಒಡಂಬಡಿಕೆ ಯಾವುದಂದ್ರೆ ದ ಕವರ್ನೆಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯ ಒಡಂಬಡಿಕೆ. ಹೇಳ್ರಿ. ದೇವರು ನನ್ನೊಟ್ಟಿಗೆ ಜವಾಬ್ದಾರಿಯ ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದಾರೆ. ಎಷ್ಟು ಜನ ನಂಬ್ತೀರಿ ನಿಮ್ಮೆಲ್ಲರಿಗೊಂದು ಜವಾಬ್ದಾರಿ ಇದೆ ಅಂತ? ಕುಟುಂಬದ ಬಗ್ಗೆ ಹೇಳ್ತಿಲ್ರಿ ನಾನು, ನಿಮ್ಮ ಮನೆ ಜವಾಬ್ದಾರಿ ಹೇಳ್ತಿಲ್ಲ. ನಿಮ್ಮ ಕುಟುಂಬದ ಜವಾಬ್ದಾರಿ ಬಿಟ್ಟು ನಿಮಗೆ ಇನ್ನೊಂದು ಜವಾಬ್ದಾರಿ ಇದೆ ಅಂತ ಎಷ್ಟು ಜನ ನಂಬ್ತೀರಿ? ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲರಿಗಿದೆ, ನಿಮಗಷ್ಟೇ ಅಲ್ಲ, ಲೋಕದಲ್ಲಿರೋರಿಗಿದೆ. ನಿನ್ನ ಕುಟುಂಬದ ಜವಾಬ್ದಾರಿ ಬಿಟ್ಟು ನಿನಗೆ ಒಂದು ಜವಾಬ್ದಾರಿ ಇದೆ, ಅದು ದೇವರಿಗೆ ಕೊಟ್ಟ ಜವಾಬ್ದಾರಿ, ದೇವರು ಕೊಟ್ಟ ರೆಸ್ಪಾನ್ಸಿಬಿಲಿಟಿ. ಇದು ದೇವರು ನಿಮ್ಮೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಗೊತ್ತಾ?
ನೋಡ್ರಿ, ಬೀಯಿಂಗ್ ಆನ್ಸರೇಬಲ್ ಟು ದಿ ಅಥಾರಿಟಿ. ನಿಮ್ಮ ಮೇಲೆ ಯಾರು ಅಧಿಕಾರಿಯಾಗಿದ್ದಾರೋ ಅವರಿಗೆ ಉತ್ತರ ಕೊಡುವುದೇನೋ ಏನು ಜವಾಬ್ದಾರಿ. ಈಗ ನೀವು ನಿಮ್ಮ ಅಂಡರ್ಲಿ ಯಾರಿಗಾರ ಕೆಲಸಕ್ಕೆ ಆಳುಗಳು ಇಟ್ಕೊಂಡಿರ್ತೀರಿ, ಅವನ ಕೆಲಸ ಏನು, ಅವನ ಜವಾಬ್ದಾರಿ ಏನು, ನಿಮಗೆ ಲೆಕ್ಕವನ್ನ ಒಪ್ಪಿಸುವಂಥದ್ದು. ಅದೇ ಪ್ರಕಾರ ನಾವೆಲ್ಲರೂ ಕ್ರಿಸ್ತನ ರಾಜ್ಯದಲ್ಲಿ ಕೆಲಸಗಾರರು. ನಾವು ಸಹ ಯಾರಿಗೆ ಲೆಕ್ಕ ಒಪ್ಪಿಸೋರಾಗಿದ್ದೇವೆ? ನನ್ನ ಅಧಿಕಾರಿ. ಓಕೆ, ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಗೊತ್ತಾ? ಅಕೌಂಟಬಿಲಿಟಿ, ಲೆಕ್ಕ ಒಪ್ಪಿಸುವಂಥದ್ದು. ಎರಡನೇದು ರಿಲಯಬಿಲಿಟಿ, ಅಂದ್ರೆ ಭರವಸೆ ಉಳ್ಳವನಾಗಿರುವುದು. ಅಂದ್ರೆ ನನ್ನನ್ನು ನಂಬಿ ಏನಾದ್ರೂ ಕೆಲಸ ಕೊಟ್ರೆ ಅವನು ನೆಮ್ಮದಿಯಾಗಿರ್ಬೇಕು. ಏನು, ಇವನು ಕೆಲಸ ಕೊಟ್ಟನಾ, ನಾನೀಗ ನಿಶ್ಚಿಂತೆಯಾಗಿ ಇರ್ಬೋದು. ಯಾಕೆಂದ್ರೆ ಅಷ್ಟು ನಂಬಿಗಸ್ತ, ಪ್ರಾಮಾಣಿಕ. ದೆನ್ ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಫುಲ್ಫಿಲ್ಲಿಂಗ್ ಡ್ಯೂಟೀಸ್. ಇದೆಲ್ಲ ಜವಾಬ್ದಾರಿಗಳ ಅರ್ಥ. ಜವಾಬ್ದಾರಿ ಅಂದ್ರೇನು? ಜವಾಬ್ದಾರಿ ಅಂದ್ರೇನು? ನಾನು ಅಧಿಕಾರಿಗೆ ಉತ್ತರ ಕೊಡುವಂಥದ್ದು. ಜವಾಬ್ದಾರಿ ಅಂದ್ರೇನು? ಲೆಕ್ಕ ಒಪ್ಪಿಸುವಂಥದ್ದು. ಟ್ರಸ್ಟ್ ವರ್ದಿ ಆಗಿರುವುದು. ರಿಲಯಬಿಲಿಟಿ ಅಂದ್ರೆ ನಂಬಿಗಸ್ತನಾಗಿರುವಂಥದ್ದು. ಮತ್ತೆ ನನ್ನ ಕರ್ತವ್ಯಗಳನ್ನು ಪರಿಪೂರ್ಣ ಮಾಡುವುದಕ್ಕೆ ಜವಾಬ್ದಾರಿ ಅಂತ ಕರೀತಾರೆ. ಇದೆಲ್ಲ ಜವಾಬ್ದಾರಿ ಇಲ್ಲಿ ಕೂತಂತವ್ರಿಗೆ ಇದೆ. ದೇವರು ನಿಮ್ಮನ್ನ ಆರಿಸಿಕೊಳ್ಳುವುದಲ್ಲದೆ ತನ್ನ ರಕ್ತದಿಂದ ನಿಮ್ಮನ್ನ ಕೊಂಡುಕೊಂಡಿದ್ದಾರೆ. ಗೊತ್ತಾ ನಿಮಗೆ? ಹಲೋ, ದೇವರು ನಿಮ್ಮನ್ನ ತನ್ನ ರಕ್ತದಿಂದ ಕೊಂಡುಕೊಂಡಿದ್ದ. ಅರ್ಥ ಏನು ಗೊತ್ತಾ? ಉದಾಹರಣೆಗೆ ಹೇಳ್ತಾನೆ. ಯಾರಾದ್ರೂ ಒಬ್ರು ಬರ್ರಿ, ಬನ್ನಿ, ಬಾ, ಕಮ್, ಲಕ್ಷ್ಯ ಕೊಡ್ರಿ. ಯಾಕೆ ನಾನು ಕೆಲವು ಸಾರ್ ಕರಿತೇನೆ ಅಂದ್ರೆ ನಿಮ್ಮ ಗಮನ ಎಲ್ಲೆಲ್ಲೂ ಹೋಗಿರ್ತದೆ, ಇಲ್ಲಿ ಬರಲಿ ಅಂತ. ಓಕೆ, ಈಗ ಈತನನ್ನು ಯೇಸು ಕ್ರಿಸ್ತನು ಕೊಂಡುಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ? ನಂಬ್ತೀರಾ? ಈತನನ್ನು ಯೇಸು ಕ್ರಿಸ್ತನು ಕೊಂಡುಕೊಂಡಿದ್ದಾರೆ. ಎದರಿಂದ ಕೊಂಡುಕೊಂಡಿದ್ದಾರೆ? ತನ್ನ ರಕ್ತದಿಂದ ಇವನನ್ನು ಏನ್ ಮಾಡಿದರೆ ಸ್ವಾಮಿ? ಕೊಂಡುಕೊಂಡಿದ್ದಾರೆ. ಈತನನ್ನು ಕೊಂಡುಕೊಳ್ಳುವಾಗ ಹೆಂಗೆ ಕೊಂಡುಕೊಂಡ್ರು ಗೊತ್ತಾ ನಿಮ್ಗೆ? ಫಾರ್ ಎಕ್ಸಾಂಪಲ್, ಈಗ ನಾನು ಯಜಮಾನ. ಈಗ ಇವನು ಭಯಂಕರ ಸಾಲ ಮಾಡಿದ್ದಾನೆ. ಏನ್ ಮಾಡಿದ್ದಾನೆ? ಭಯಂಕರ ಸಾಲ ಮಾಡಿ ಆ ಸಾಲಗಾರರು ಇವನನ್ನೀಗ ಸಾಯಿಸ್ಲಿಕ್ಕೆ ಬಂದಿದ್ದಾರೆ. ಆಗ ನಾನೇನ್ ಮಾಡ್ತೇನೆ? ಇವನ ಕಡೆ ಹೋಗಿ ಇವನ ಎಷ್ಟು ಸಾಲ ಮಾಡಿದಾನೋ ಆ ಎಲ್ಲ ಸಾಲವನ್ನ ನಾನು ಅವರಿಗೆ ತೀರಿಸ್ತೇನೆ. ತೀರಿಸಿ ಇವನನ್ನು ಸ್ವತಂತ್ರನಾಗಿ ಮಾಡ್ತೇನೆ. ಏನ್ ಮಾಡ್ತೇನೆ? ಆದ್ರೆ ಇವು ಇನ್ನೂ ಏನಿದ್ದಾನೆ? ಸ್ವತಂತ್ರ ಏನೋ ಆಗಿದ್ದಾನೆ, ಬಟ್ ಇವನ್ ಸಾಲ ತೀರಿಸ್ತವ್ರು ಯಾರು? ನಾನು. ಅದರ್ಥ ಇವು ಸ್ವತಂತ್ರದೇನು, ಅವರಿಂದ ಸ್ವತಂತ್ರ ಆಗಿದ್ದಾನೆ. ಆದ್ರೆ ಇವನು ನನ್ನ ಮೇಲೆ ಏನಾಗಿದ್ದಾನೆ? ಈಗ ಇವನಿಗೆ ಋಣ ಇದೆ. ಯಾವ ಋಣ ಇದೆ? ಇವನು ಒಂದು ಋಣ ನನಗೆ ತೀರಿಸ್ಬೇಕು. ಯಾವ ಋಣ ಅದು? ಇವನಿಗಾಗಿ ನಾನು ಏನು ಸಾಲ ತೀರಿಸಿದ್ನಲ್ಲ, ಆ ಸಾಲ ಇವನು ನನಗೆ ತೀರಿಸಬೇಕಾದ ಋಣದಲ್ಲಿದ್ದಾನೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸೇಮ್, ನೀವೆಲ್ಲರೂ ಸಾಲದಲ್ಲಿದ್ರಿ, ಸೈತಾನನ ಬಂಧನದಲ್ಲಿದ್ರಿ, ಹೌದಾ? ಕರ್ತನಾದ ಯೇಸು ಕ್ರಿಸ್ತನು ಬಂದು ನಿಮ್ಮೆಲ್ಲರನ್ನ ತನ್ನ ರಕ್ತದಿಂದ ಕೊಂಡುಕೊಂಡು ನಿಮ್ಮನ್ನ ಸ್ವತಂತ್ರಗೊಳಿಸಿದ್ದಾನೆ, ಹೌದಾ? ಅರ್ಥ ಏನು? ಈಗ ನೀವು ಯಾರ ಋಣದಲ್ಲಿದ್ದೀರಿ? ಕರ್ತನಾದ ಯೇಸು ಕ್ರಿಸ್ತನ ಋಣದಲ್ಲಿದ್ದೀರಿ. ಇವನು ನನ್ನ ಋಣದಲ್ಲಿದ್ದರೆ ಅವನು ಏನು ಮಾಡ್ತಾನೆ? ನಾನು ಹೇಳು ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಯಾಕೆ? ನಾನು ಅವನನ್ನು ಬಿಡುಗಡೆಗೊಳಿಸಿದ್ದೇನೆ. ಸೇಮ್ ಋಣ ನನ್ನ ಮೇಲೆ ನಿನ್ನ ಮೇಲಿದೆ. ಅಂದರೆ ನಮ್ಮೆಲ್ಲರಿಗೂ ಒಂದು ಸಾಲ ಇದೆ. ಪರಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ ದೇವರ ಸಾಲ ತೀರಿಸುವ ಜವಾಬ್ದಾರಿ ನಮಗಿದೆ. ನೀನು ಸತ್ತು ಪರಲೋಕಕ್ಕೆ ಹೋಗುವಾಗ ಒಂದೇ ಬಯಸ್ಸು, ದೇವರೇ ನಿನ್ನೆಲ್ಲ ಸಾಲ ನಾನು ತೀರಿಸಿ ಬಂದಿದ್ದೇನೆ. ಯಾವಾಗ?
ನೀನು ಲೋಕದಲ್ಲಿ 24 ತಾಸು ದುಡಿದಾಗ ದೇವರ ಸಾಲ ತೀರುವುದಿಲ್ಲ. ದೇವರು ಕೊಟ್ಟ ಕೆಲಸವನ್ನು ಮಾಡು, ದೇವರ ದರ್ಶನವನ್ನು ಹೊಂದಿಕೋ, ದೇವರ ಕೆಲಸವನ್ನು ಮಾಡು, ದೇವರ ಸಾಲವನ್ನು ತೀರಿಸು. ನಾನು ಯಾವಾಗಲೂ ಬಯಸೋದು, ದೇವರೇ ನಾನು ಪರಲೋಕಕ್ಕೆ ಬರುವಾಗ ಯಾವ ಸಾಲ ನನ್ನ ಮೇಲೆ ಇರಬಾರ್ದು, ನೀನು ಕೊಟ್ಟ ಎಲ್ಲ ಕೆಲಸ ನಾನು ಮಾಡಿರ್ಬೇಕು. ಅದೇ ಪೌಲ್ ಹೇಳ್ತಾನೆ, ಏನು ದೇವರೇ, ನನ್ನ ಓಟವನ್ನು ನಾನು ಕಡೆಗಾಣಿಸಿದ್ದೇನೆ, ನೀನು ಕೊಟ್ಟ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ. ಭೂಲೋಕದಲ್ಲಿ ನಿಮ್ಮೆಲ್ಲರಿಗೂ ಕೆಲಸ ಇದೆ ರೀ. ಯಾವ ಕೆಲಸ? ದೇವರ ರಾಜ್ಯವನ್ನು ಕಟ್ಟುವುದು. ನಿಮ್ಮ ರಾಜ್ಯ ಕಟ್ಟುವುದಲ್ಲ. ನಮ್ಮ ರಾಜ್ಯ ಕಟ್ಟುವುದು ಅರ್ಥ ಏನು? ನಾನು ನನ್ನ ಮಕ್ಕಳಿಗಾಗಿ, ನನಗಾಗಿ ಏನೆಲ್ಲ ಮಾಡಿಡ್ತೇನೆ, ಅದು ನನ್ನ ರಾಜ್ಯ. ಆದರೆ ನಮ್ಮೆಲ್ಲರಿಗ ಮೇಲೆ ಒಂದು ಋಣ ಇದೆ, ಒಂದು ಜವಾಬ್ದಾರಿ ಇದೆ. ಯಾವ ಜವಾಬ್ದಾರಿ ಗೊತ್ತಾ? ದೇವರ ರಾಜ್ಯವನ್ನು ಕಟ್ಟುವ ಜವಾಬ್ದಾರಿ ಇದೆ. ಆ ದೇವರ ರಾಜ್ಯದಲ್ಲಿ ಎಲ್ರಿಗೂ ಒಂದೊಂದು ಕೆಲಸ ಇದೆ. ಎಲ್ಲರೂ ಸುವಾರ್ಥಿಕರ ಅಂತಲ್ಲ, ಎಲ್ಲರೂ ಸಭಾಪಾಲಕರಂತಲ್ಲ, ಬಟ್ ಎಲ್ಲರಿಗೂ ಒಂದು ಸೇವೆ ಇದೆ. ಆ ಸೇವೆಯನ್ನು ನಂಬಿಗಸ್ತರಾಗಿ ಜವಾಬ್ದಾರಿಯಾಗಿ ಮಾಡ್ರಿ. ಬೈಬಲಲ್ಲಿ ನೆಹೆಮೀಯನಿಗೊಂದು ಜವಾಬ್ದಾರಿ ಬಂತು. ಏನು? ಯೆರೂಸಲೇಮಿನ ಪೌಳೆ ಗೋಡೆಗಳನ್ನು ಕಟ್ಟುವಂಥ ರೆಸ್ಪಾನ್ಸಿಬಿಲಿಟಿ. ಅದು ಬಿದ್ದದೆ ಅಂದ ನ್ಯೂಸ್ ತಕ್ಷಣ ಅವನೇನು ಮಾಡ್ದ? ಆ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡ ಇಲ್ರಿ. ಪೌಳಿ ಗೋಡೆಗಳು ಬಿದ್ದಿದೆ ಅಂತ ಕೇಳಿದ ತಕ್ಷಣವೇ ಆ ಜವಾಬ್ದಾರಿ ಅವನ ಮೇಲೆ ಬಂತು. ಆ ಜವಾಬ್ದಾರಿಗಾಗಿ ತಾನು ಆಲ್ರೆಡಿ ಒಂದು ಕೆಲಸದಲ್ಲಿದ್ದಾನೆ, ರಾಜನ ಕೈಯಲ್ಲಿ ಪ್ರಾಣದಾಯಕ ಸೇವಕನಾಗಿದ್ದಾನೆ. ಆದರೆ ಅವನಿಗೆ ಗೊತ್ತಾಯಿತು, ಇದು ದೇವರ ಕೆಲಸ, ಇದು ಮನುಷ್ಯರ ಕೆಲಸ. ನಾನು ಮೊದಲು ದೇವರ ಕೆಲಸಕ್ಕಾಗಿ ಹೋಗ್ಬೇಕು. ದೇವರ ಸೇವೆಗಾಗಿ ನನ್ನ ದೇವರು ಕರೀತಿದ್ದಾರೆ. ಅದಕ್ಕಾಗಿ ಗೋಳಾಡದ, ಪ್ರಾರ್ಥನೆ ಮಾಡ್ದ. ಅವನ ಪ್ರಾರ್ಥನೆಗೆ ರಾಜನ ಹೃದಯದಲ್ಲಿ ದೇವರ ಕಾರ್ಯ ಮಾಡ್ದ. ರಾಜನೇ ಅನುಮತಿ ಕೊಟ್ಟು ಕಳಿಸಿದ. ಆತನು ಹೋದ, ಜನರನ್ನು ಕೂಡಿಸಿದ, ಜನರನ್ನು ಬಲಪಡಿಸಿದ, ಅವರ ಜೊತೆಗೆ ಉತ್ತೇಜನ ಮಾಡಿ 52 ದಿನಗಳಲ್ಲಿ ಪೌಳೆಗೋಡೆಯನ್ನು ಕಟ್ಟಿ ಮುಗಿಸಿದ. ದಟ್ ಈಸ್ ಕಾಲ್ಡ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಜವಾಬ್ದಾರಿ ಅಂತ ಕರಿತೇವೆ. ಇವತ್ತು ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ಓಕೆ, ಎಲ್ಲರೂ ಬೈಬಲ್ ತೆಗೀರಿ. ಮತ್ತಾಯನ ಬರೆದ ಸುವಾರ್ತೆ 25. ತನ್ನ ಆಳುಗಳನ್ನು ಕರೆದು ಅವರಿಗೆ ಓಕೆ ಎಸ್ ಎಸ್ ಎಸ್
ದಿಸ್ ಈಸ್ ಕಾಲ್ಡ್ ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ಜವಾಬ್ದಾರಿ ಅಂತ ಕರೀತಾರೆ. ಪರಲೋಕ ರಾಜ್ಯವು ಎದಕ್ಕೆ ಹೋಲಿಕೆ ಆಗಿದೆ ಅನ್ನೋದಕ್ಕೆ ಒಂದು ಕತೆ. ಇದೆಲ್ಲ 24ರಿಂದ 25ನೇ ಅಧ್ಯಾಯ ನೀವು ಮನೆಗೆ ಓದ್ತಾ ಹೋದ್ರೆ ಪರಲೋಕ ರಾಜ್ಯವು ಎದಕ್ಕೆ ಸೂಚಿಸಲಾಗಿದೆ ಅನ್ನೋದಕ್ಕೆ ಎಕ್ಸಾಂಪಲ್ಗಳು. ಅದರಲ್ಲಿ ಒಂದು ಉದಾಹರಣೆ ದೇಶಾಂತರಕ್ಕೆ ಹೋಗುವ ಒಬ್ಬ ಯಜಮಾನನ ಸ್ಟೋರಿ. ಅರ್ಥ, ಈ ಯಜಮಾನ ಬೇರೆ ಯಾರು ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಆತನೀಗ ಪರಲೋಕಕ್ಕೆ ಹೋಗಿದ್ದಾನೆ. ಅರ್ಥ, ವಾಪಸ್ ಮತ್ತೆ ಬರ್ತಾನೆ. ಏನ್ ಮಾಡ್ತಾನೆ? ನಿಮ್ಮೆಲ್ಲರ ಕಡೆ ಲೆಕ್ಕವನ್ನು ಕೇಳ್ತಾನೆ. ಈಗ ಹೋಗುವಾಗ ಎಲ್ರಿಗೂ ನನ್ನ ಕೆಲಸ ಕೊಟ್ಟು ಹೋಗಿದ್ದಾನೆ. ನನಗೆ ಪಾಸ್ಟರ್ ಕೆಲಸ ಕೊಟ್ಟಿರ್ಬೋದು, ಅದ್ರಲ್ಲಿ ಕೂತಂತರಿಗೆ ಸುವಾರ್ತಿಕನ ಕೆಲಸ ಕೊಟ್ಟಿದ್ದಾರೆ. ಓಕೆ, ಕೆಲವರಿಗೆ ಬಲಪಡಿಸುವ ಕೆಲಸ, ಪ್ರಾರ್ಥಿಸುವಂಥ ಕೆಲಸ, ಓಕೆ, ಅನೇಕರಿಗೆ ಸಹಾಯ ಮಾಡುವಂಥ ಕೆಲಸ, ನೀನು ಸಭೆಗೆ ಬೆಂಬಲವಾಗಿರುವಂಥ ಕೆಲಸ, ಎಷ್ಟೋ ಕೆಲಸಗಳು ದೇವರು ನಿಮಗೆ ಕೊಟ್ಟು ಹೋಗಿದ್ದಾರೆ. ನನ್ನ ಪ್ರಶ್ನೆ, ಆ ಕೆಲಸವನ್ನ ಈ 3 ಜನರಲ್ಲಿ ನೀವು ಯಾವ ಜನರಾಗಿದ್ದೀರಿ? ಮೈಗಳ್ಳನಾದ ಕೆಟ್ಟ ಆಳಾಗಿದ್ದೀರೋ, ಬಲ ನಂಬಿಗಸ್ತರಾದ ಒಳ್ಳೆ ಆಳಾಗಿದ್ದೀರೋ? ನಿಮಗೆ ಕೊಟ್ಟ ಜವಾಬ್ದಾರಿ ನೀವು ಹೆಂಗೆ ಮಾಡ್ತಾ ಇದ್ದೀರಿ? ದೇವರು ಲೆಕ್ಕ ಕೇಳ್ತಾರೆ ಪ್ರಿಯರೇ. ನಿಮಗೆ ಗೊತ್ತಾ, ಮೇನ್ ನಮಗೆ ದೇವರು ಕೊಟ್ಟ ಸಮಯ, ದೇವರು ಕೊಟ್ಟ ಹಣ, ಎರಡರ ಬಗ್ಗೆ ದೇವ್ರ ಲೆಕ್ಕ ಕೇಳ್ತಾರೆ. ಇಷ್ಟು ಸಮಯ ನಾನು ನಿನಗೆ ಕೊಟ್ಟೆ, ನೀನೇನು ಮಾಡ್ದಿ? ಇಷ್ಟು ಹಣ ನಾನು ನಿನಗೆ ಕೊಟ್ಟೆ, ಎದಕ್ಕಾಗಿ ಉಪಯೋಗಿಸಿದಿ? ನಮ್ಮ ಲೆಕ್ಕ ಒಪ್ಪಿಸುವಂಥ ಸಮಯ ಬಂದಾಗ ನಾವು ಏನು ಲೆಕ್ಕ ಒಪ್ಪಿಸ್ತೇವೆ? ನಿಮಗೊಂದು ಜವಾಬ್ದಾರಿ ಇದೆ ಪ್ರಿಯರೇ. ಯಾವ ಜವಾಬ್ದಾರಿ? ದೇವರ ರಾಜ್ಯವನ್ನು ಕಟ್ಟುವಂಥದ್ದು. ಅದಕ್ಕಾಗಿ ದೇವರು ನನಗೆ ಯಾವ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಅದನ್ನು ಪರಿಪೂರ್ಣ ಮಾಡಿ ಕಡೆಯದಾಗಿ ಹೇಳಿಸ್ಕೋ, ಬಲ ನಂಬಿಗಸ್ತನಾದ ಒಳ್ಳೆ ಆಳು. ನಾವು ಬಹಳ ಜನ ಆ 1 ತಲಾಂತು ಉಳ್ಳವನ ಹಾಗೆ ಇದ್ದೇವೆ. ಹೆಂಗೆ? ಪಾಸ್ಟ್ ದೇವರು ಅವರಿಗೆಲ್ಲ ಒಳ್ಳೆ ಸೇವೆ ಕೊಟ್ಟಿದ್ದ, ಅವ್ರು ಮಾಡ್ತಾರೆ, ನಮಗೇನು? ಅವ್ರವ್ರು ಮಾಡ್ತಾರೆ ಅವ್ರ ಸೇವೆ. ನಮ್ದೇನಪ್ಪ, ಮನೇಲಿ ಹೋಗೋದು, ಕೂತ್ಕೊಳ್ಳೋದು, ಸಂಡೇ ಬರೋದು, ಮಕ್ಕೊಳ್ಳೋದು, ಇಷ್ಟೇ. ಇದೇ ನಿಮ್ಮ ಜವಾಬ್ದಾರಿ. ವಾಕ್ಯ ಕೇಳ್ತೀರಿ ಭಾನುವಾರ, ಮತ್ತು ಸೋಮವಾರದಿಂದ ಶನಿವಾರವರೆಗೆ ನಿಮ್ಮ ಕೆಲಸದಲ್ಲಿ ಇರ್ತೀರಿ, ಮತ್ತೆ ಸಂಡೇ ನೆನಪಾಗ್ತಾನೆ ದೇವರು, ಮತ್ತೆ ಬರ್ತೀರಿ. ಇದೇ ನಿಮ್ಮ ಕೆಲಸ, ಇದೇ ಜವಾಬ್ದಾರಿ. ಇವ್ರು ಯಾರು? 1 ತಲಾಂತು ಉಳ್ಳಂಥ ವ್ಯಕ್ತಿಗಳು. ಬೇರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ದೇವರಿಗಾಗಿ, ದೇವರ ಸಭೆಗಾಗಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ಸ್ವಂತ ಲಾಭಕ್ಕಾಗಿ ಜೀವಿಸೋರು, ತಮ್ಮ ಜೀವಿತ ತಾವು ನೋ. ನಿಮಗೆಲ್ಲರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಪ್ರಿಯರೇ. ಅದೇ ದೇವರು ಮಾಡಿಕೊಂಡಂಥ ಒಡಂಬಡಿಕೆ. ನೀವು ದೇವರಿಗಾಗಿ ಜೀವಿಸಬೇಕು, ದೇವರ ಕಾರ್ಯಗಳಿಗಾಗಿ ನೀವು ಎದ್ದೇಳಬೇಕು. ಅದಕ್ಕೋಸ್ಕರ ನಾನು 3 ವಿಷಯದಲ್ಲಿ ಮಾತಾಡಿದೆ. ರೆಸ್ಪಾನ್ಸಿಬಿಲಿಟಿ ಆಫ್ ರಿಲೇಶನ್ಶಿಪ್, ರೆಸ್ಪಾನ್ಸಿಬಿಲಿಟಿ ಆಫ್ ಟ್ರೂತ್, ದೆನ್ ರೆಸ್ಪಾನ್ಸಿಬಿಲಿಟಿ ಆಫ್ covenant of relationship, covenant of truth, then covenant of responsibility. ಒಡಂಬಡಿಕೆ ದೇವರು ಮಾಡಿಕೊಂಡಿದ್ದಾರೆ, ಸಂಬಂಧದ್ದು, ಸತ್ಯದ್ದು ಮತ್ತೆ ಜವಾಬ್ದಾರಿಯದ್ದು. ನೀವು ಏನು ಮಾಡ್ತೀರಿ ನೋಡ್ರಿ? ದೇವರ ಸಂಬಂಧದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಾ? ಸತ್ಯದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಾ? ದೇವರ ರಾಜ್ಯದಲ್ಲಿ ಜವಾಬ್ದಾರಿ ಉಳ್ಳವರಾಗಿರ್ಲಿಕ್ಕೆ ಇಷ್ಟಪಡ್ತೀರಾ? ಹೇಳ್ತಾ ಹೋದ್ರೆ ತುಂಬ ಆಗ್ತದೆ. ಆದರೆ ನಿಮ್ಮನ್ನು ಪರೀಕ್ಷೆ ಮಾಡಿಕೊಡ್ರಿ. ನಾವು ಎದ್ದು ನಿಂತ್ಕೊಳ್ಳೋಣ ಪ್ರಿಯ.